ಕೈಲಾಸವೆಂಬುದಾಗಿ ಕೊಂಡಾಡಿದರು. ಜಗದ ಪಿತರವು ಒಂದೇ ಪಾರ್ವತಿ ಪರಮೇಶ್ವರರು. ಸತ್ಯ. ಜಗತ್ತಿನ ಚರಾಚರ ಜೀವರಾಶಿಗಳಿಗೂ ಮಾತಾಪಿತರ ಸ್ಥಾನದಲ್ಲಿದ್ದುಕೊಂಡು ಸದಾ ಸಲಹುವುದು ನಾವು. ಜಗದಾತಿಮಾಯೆಯ ನಿರ್ದೇಶನವೇ ನಮಗೆ ಹಾಗೆ. ಸಾಧು ಸಜ್ಜನರಾದಂತಹ ದೇವತೆಗಳನ್ನು ಕಾಯುವುದಕ್ಕಾಗಿ, ದುಷ್ಟರಾದಂತಹ ದಾನವರನ್ನು ಮರ್ದಿಸುವುದಕ್ಕಾಗಿ ಅಹರ್ನಿಸಿ ದುಡಿಯಬೇಕಾದಂತಹ ಪ್ರಮೇಯ ಅವಶ್ಯಕತೆ ನಮಗಿದೆ. ಎಂದಿನ ಹಾಗೆ ಇಂದೂ ಕೂಡ ನಮ್ಮದಾದಂತಹ ಕೈಲಾಸದಲ್ಲಿ ನಿತ್ಯ ಓದನವನ್ನು ಕೊಡಬೇಕು. ನಮ್ಮದಾದಂತಹ ದೊಡ್ಡ ಕುಟುಂಬ, ನಮ್ಮ ಕುಟುಂಬದಲ್ಲಿ ನಾವು ನಮ್ಮ ಮಕ್ಕಳು, ಇದೇ ದೊಡ್ಡ ಕುಟುಂಬ ನಮ್ಮದು. ಎಲ್ಲರ ಸಂತೋಷಕ್ಕಾಗಿ ನನಿದು ನಾಟ್ಯವನ್ನು ಆಡಿಸುವುದು, ಎಲ್ಲರೂ ಸಂತೋಷವನ್ನು ಅನುಭವಿಸಿದರು. ಸಕಲವನ್ನು ಕಾಯುವುದಕ್ಕಾಗಿ ಪರಶಿವ ನಾನಾ ರೂಪದಿಂದ ನಾನಾ ಶಕ್ತಿಯಿಂದ ದುಷ್ಟರ ವಿಗ್ರಹವನ್ನು ಮಾಡುತ್ತಾ ಬಂದಿದ್ದಾರೆ ಅನ್ನೋ ಹಾಗೆ ನಾವು ಕಂಡುಕೊಂಡಿದ್ದೇವೆ. ಹಾಗಿದ್ದು ಎಲ್ಲರೂ ಸಂತೋಷದಲ್ಲಿ ಇದ್ದಾರೆ. ಇವ ಏನು ಹೀಗೆ? ನಮ್ಮ ಮಗ ಗಣಪತಿ ಎಲ್ಲರೂ ಸಂತೋಷದಲ್ಲಿದ್ದಾರೋ? ಯೋಚಿಸಿದ್ರೆ ಕೆಲವರು ಸಂತೋಷದಲ್ಲಿಲ್ಲ. ಈಗ ಎಲ್ಲರಲ್ಲಿ ಬಂದು ಸೇರಿದ್ದಾರೆ. ಯಾಕೆ? ನಮ್ಮ ಮಕ್ಕಳು ಏನು ಮಾಡ್ತಾರೆ, ನಮ್ಮ ಮಕ್ಕಳು ಎಷ್ಟು ವಿಜೃಂಭಿಸುತ್ತಾರೆ, ಇದನ್ನು ಕಾಣುವಂತಹ ಉಲ್ಲಾಸದಿಂದ ಬಂದರು. ಹಾಗೆಂದು ನಮ್ಮ ಮಕ್ಕಳೇ ನಮಗೆ ನಿರಾಶೆಯಿಂದ ತಿಳಿಸಿದ್ರೆ ಯಾಕೆ ಹೀಗಾಯಿತು ಅಂತ ಹಾಗೆ ಭಾವ ಮೂಡಿ ಬರುವುದಿಲ್ವೇ? ನಿಮಗೀಗ ಆ ಭಾವ ಬರುವುದಕ್ಕೆ ಕಾರಣ ಏನು? ಕಾರಣ ಗಣೇಶನನ್ನು ನೋಡು. ಗಣೇಶನಿಗೆ ಎಲ್ಲರೂ ಒಂದಾಗಿ ಕುಣಿಯುತ್ತಾ ಇದ್ರೆ ಅವ ಏಕಾಂಗಿಯಾಗಿ ಕುಳಿತಿದ್ದಾನೆ, ಒಬ್ಬಟ್ಟಿಯಾಗಿ ಚಿಂತಾತುರದಾಗಿ ಕುಳಿತಿದ್ದಾನೆ. ಅವನ ದೃಷ್ಟಿಯೇ ಹೌದಪ್ಪ, ಎಲ್ಲಿ ನೋಡ್ತಾನೆ, ಏನು ಮಾಡ್ತಾ ಇದ್ದಾನೆ, ಯಾಕೆ ಹೀಗಾಯಿತು? ಯಾವನಾದ್ರೂ ಚಿತ್ರವನಿಗೆ ಆವರಿಸಿತು ಅಂತಾದ್ರೆ ದೂರೀಕರಿಸಬೇಕಾದ ಮಾತಾಪಿತರಾಗಿ ನಮ್ಮ ಕರ್ತವ್ಯ ಬಂದಿದೆ. ಮಕ್ಕಳ ಕಷ್ಟವನ್ನು ಮಾಡಿ ಕೇಳೋಣ.
ಯಾವ್ದಾದ್ರು ಗೊತ್ತಾಗ್ತದೆ ಮಾತ್ರ. ಅದು ಹಾಗೆ ಅಪ್ಪ. ಓ, ಹೊಟ್ಟೆ ದೊಡ್ಡದಿದ್ದವರು ಹಸಿವು ಗೊತ್ತಾಗುದಿಲ್ಲ, ಹಲ್ಲು ಮುಂದಿದ್ದವರು ನಗು ಗೊತ್ತಾಗುದಿಲ್ವಂತೆ. ಇವನಿಗೆ ಸಿಟ್ಟು ಬಂದಿದೆ, ಬೇಸರ ಆಗಿದೆ, ಯಾಕಂದ್ರೆ ನಿಮಗೆ ಗೊತ್ತಿಲ್ವಪ್ಪ. ನಿನಗೆ ಏನು ಸಿಟ್ಟು, ಯಾಕೆ ದುಃಖ, ನೀನೊಬ್ಬಟ್ಟು ಏನು ಹೇಳುವುದನ್ನು ನನಗೆ ಅಪ್ಪ ಹೇಳ್ತೇನೆ, ನಿಮಗೆ ಕೈ ಕೊಡ್ಬೇಕಪ್ಪ. ಅಪ್ಪ ನನಗೆ ಬೇಸರ ಅಪ್ಪ. ಬೇಸರ ಇಲ್ಲಿ ಬಂದ ಮೇಲೆ ಬೇಸರ, ಬರುವುದಕ್ಕೆ ಮೊದಲೇ ಬೇಸರ. ಅಂದ್ರೆ ಅಲ್ಲ, ಇಲ್ಲಿ ಬಂದ ಮೇಲೆ ಬೇಸರ ಅಂತಲ್ಲ, ಬರುವುದಕ್ಕಿಂತ ಮೊದಲೇ ಬೇಸರ ಇದೆ ಇವತ್ತು. ಇಲ್ಲಿ ಬಂದ ಮೇಲೆ ಯಾರಿಗೂ ಬೇಸರ ಇವತ್ತು ಬೇಸರ ಆಗಿ ಹೋಯ್ತಲ್ಲ, ಅದು ಯಾಕೆ ಇವರೆಲ್ಲ ಮಾಡಿದ್ರು ಬೇಸರಕ್ಕೆ ಕಾರಣ. ಇವರೆಲ್ಲ ಮಾಡಿದ್ರು, ಅವರು ಮೊದಲೇ ಬಂದಿದ್ದಾರಲ್ಲ. ಅವರು ಮೊದಲೇ ಬಂದಿದ್ದಾರೆ, ನಾನು ಬಿಟ್ಟು ಬಂದದ್ದು ಅಂತ. ಯಾರವ್ರ? ಹೌದು. ಇನ್ನೊಂದು ಜಾಗೃತಿ ಕೇಳಿದ್ದು ಹೋಗ್ಬೇಕು. ಸಿಟ್ಟಾಗಿದ್ದೇನಲ್ಲ, ಸಿಟ್ಟಿದ್ದವರು ಹೀಗೆ ಮಾಡ್ತಾರೆ. ಮಾತಾಡ್ಲಿಕ್ಕಿಲ್ಲ. ಅಪ್ಪ ಸ್ವಲ್ಪ ಯೋಚನೆ ಮಾಡಿ ಅಪ್ಪ. ಈ ಕೈಲಾಸಕ್ಕೆ ಹಿಡಿದು ಯಾವುದು ನೋಡಿದ್ದನ್ನೇ ನೋಡುವುದು, ತಿಂದದ್ದನ್ನೇ ತಿನ್ನುವುದು, ಮನಸ್ಸಿಗೆ ಬೇಸರ ಹಿಡಿಸಿರುವಪ್ಪ. ನಿತ್ಯ ಒಂದೇ ರೀತಿಯ ಆಹಾರವನ್ನು ತಿಂದ್ರೆ ಬೇಸರವೇನು? ಅದೇ ಮೊದಲೆಯೂ ಅದೇ ಮತ್ತೆ ಬೇಸರ ಆಗದೆ ಬೇರೆ ಬೇರೆ ಕೊಡ್ಬೇಕಪ್ಪ ಅಲ್ವಾ? ಬೇರೆ ಬೇರೆ ಕೊಡ್ಬೇಕಿದ್ರೆ ಇಲ್ಲೇನು ನಿನಗೆ ಬದಲಾವಣೆ ಬೇಕು? ಅದು ತಿಂಗಳಿಗೆ ಬೇಸರ ಅಂತ ಹೇಳಿದಲ್ಲ, ಅವರಿಗೆ ನಿನಗೆ ಬಿಡುತ್ತಿಲ್ಲ. ಅವರಿಗೆ ಸ್ವಲ್ಪ ಸ್ವಲ್ಪ ಕೊಡ್ತೇವೆ, ಸ್ವಲ್ಪ ಕೊಡ್ತೇವೆ. ಆಮೇಲೆ ನಾನು ತಿನ್ನು ಅಪ್ಪ. ಈಗ ತಿನ್ಲಿಕ್ಕೆ ಕೊಡ್ತಿಲ್ವಾ? ಹಾಗಲ್ಲ, ಯಾವುದು ಆಡಿದ್ದನ್ನೇ ಆಡು, ನೋಡಿದ್ದನ್ನೇ ನೋಡುವುದು. ಈಗ ನಿಮಗೆ ಬೇಸರ ಸಂತೋಷ ಅಂದ್ರೆ ಏನು ಮಾಡ್ತೀರಾ ನೀವು? ಏನಾದರೂ ನನ್ನ ಮಡಕ್ಕೆ ಕಥೆಯನ್ನು ಹೇಳ್ತಾ ಇರ್ತೇವೆ. ನನ್ನ ಭಕ್ತರ ಕಥೆ ಇಲ್ಲದೆ ಹೋದ್ರೆ ನಾಟ್ಯವನ್ನು ಮಾಡ್ತೀರಾ? ನೆಗೆದು ನಾಟ್ಯವನ್ನ ಅಲ್ವೇ? ಅದೇ ರೀತಿಯಾಗಿ ನನಗೆ ಇಲ್ಲಿ ಇದ್ದು ಬೇಸರ, ಬೇರೆ ಕಡೆ ತಿರುಗಾಟ ಮಾಡ್ಬೇಕಂತ ನಾನು. ಇಲ್ಲಿ ನಿನಗೆ ತಿರುಗಾಟ ಸ್ವಾತಂತ್ರ್ಯ ಇಲ್ಲಿ ತಿರುಗಾಟ ಸಾಕಾಗಿದಪ್ಪ. ಆಟ ಬೇಕಾ? ಆಟ ಬೇಕಪ್ಪ ನನಗೆ. ಬೇರೆ ಕಡೆ ಬೇರೆ ಕಡೆ ಜಾಗ ಬೇಕಪ್ಪ. ಎಲ್ಲಿ ಎಲ್ಲಿಗೆ ಹೋಗುದಪ್ಪ? ಎಲ್ಲಿ ಹೋಗ್ತೀನಿ? ಈ ವೇಳೆ ಬಿಟ್ಟು ಹೋಗ್ತಿದ್ದೇನೆ ಈಗ. ಅದು ಈ ಮೇಳಕ್ಕೆ ಹೋಗಲು ಪ್ರವೇಶ ಆಗುವುದೇ ಕಷ್ಟ. ಪ್ರವೇಶ ಆದ ಮೇಲೆ ಕಾರಣ ಹೇಳಿ ತಪ್ಪಿಸಿದ್ರೆ ಮತ್ತೆ ಯಾವತ್ತೂ ಅವರನ್ನು ಪುನಃ ಸೇರಿಸುವುದಿಲ್ಲ. ಆದ್ದರಿಂದ ಇಲ್ಲಿ ನಿಷ್ಠರಾಗಿರ್ಬೇಕು. ಸರಿಯಪ್ಪ. ಅಂದ್ರೆ ಈ ಮೇಳ ಬಿಟ್ಟು ಹೋಗ್ತೇನೆ ಹೇಳಿದ್ರೆ ಇಲ್ಲಿಂದ ಈಗ ಹೋಗ್ತೇನೆ, ಬೇರೆ ಕಡೆ ಹೋಗಿ ಆಟ ಆಡ್ತೇನೆ ಎನ್ನುವಾಗ ಹೇಳಿದಪ್ಪ. ಮತ್ತೊಂದು ಕಡೆಯಲ್ಲಿ ಹೋಗಿ ಮೇಳದಲ್ಲಿ ಆಟ ಆಡೋದು ಇಲ್ಲಿ ಆದ ಮೇಳದಲ್ಲಿ ಇರುವುದು ಈ ಮೇಳ ಅಲ್ವೇ? ಅದಕ್ಕಾಗಿ ಬೇರೆ ಕಡೆ ಹೋಗಿ ಆಟ ಆಡಬೇಕೆನ್ನುವ ಹಾಗೆ ತೀರ್ಮಾನ ಮಾಡಿದ್ದೇನಪ್ಪ. ಮನದ ಬೇಗುದಿಯನ್ನು ಬೇಸರವನ್ನು ದೂರೀಕರಿಸುವುದಕ್ಕಾಗಿ ನಮ್ಮದಾದ ತಪ್ಪಲಿಗೆ ಹೋಗಬೇಕು. ಅಲ್ಲಿ ಹೋಗಿ ಸ್ವಲ್ಪ ಸುತ್ತಾಡಿ ಆಟವನ್ನಾಡಿ ಮುಗಿದು ನಲಿದು ಆಟದಲ್ಲಿ ಬರುವಂತಿದ್ದೇನಪ್ಪ ನಾನು. ತಪ್ಪ ನಮ್ಮದ ಆ ಬಗ್ಗೆ ಏನೋ ಹಸ್ತಕ್ಷೇಪ ಇಲ್ಲ, ನಮ್ಮಲ್ಲೇ ಇರಬೇಕು, ನಮ್ಮ ಹತ್ತಿರವೇ ಇರಬೇಕು ಅಂತ ಇಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಸರಿಯಾದ ಮಟ್ಟಿಗೆ ಬರಬೇಕು. ಅಲ್ವೇ? ಮತ್ತೆ ಎಲ್ಲಿ ಬೇಕಾದ್ರೂ ಹೋಗಿ ಆಯ್ತಾಯ್ತಾ? ಹೋಗುದಿಲ್ಲ, ಮತ್ತೆ ಹೋಗ್ತೇನೆ. ಅವರಿಗೆ ಹೇಳ್ತಾ ಇದ್ದ ಆಗ ಅವರಲ್ಲೆಲ್ಲ ಕೋಪ ಕಟ್ಟಿಕೊಂಡಿದ್ದೇನೆ. ಈಗ ಕೋಪ ಮಾಡಿದವರ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ಆಡ್ಲಿಕ್ಕೆ ಆಗ್ತದೆ, ಮಾತಾಡ್ಲಿಕ್ಕಿಲ್ಲ, ಆಡ್ಸೋದಾಗ್ತದೆ, ಮಾತಾಡ್ಲಿಕ್ಕಿಲ್ಲ, ಮಾತಾಡ್ಲಿಕ್ಕೆ ಈಗ ಮಾತಾಡದಿದ್ರೆ ಅವಳು ಮಾತಾಡ್ಲಿಕ್ಕಿಲ್ಲ. ಹೌದಾ? ನೀವು ಅವಳನ್ನು ಸ್ವಲ್ಪ ಮಾತಾಡಿಸಿ ನಾನು ಮಾತಾಡ್ತೇನೆ, ನಾನು ಮಾತಾಡ್ತೇನೆ, ಆಟಕ್ಕೆ ಬಂದ್ರೆ ಮಾತಾಡ್ತೇನೆ. ಏನು ಮತ್ತೆ ಹೋಗ್ತೀರಾ ಎಲ್ಲರ ಜೊತೆಯಾಗಿ ತಪ್ಪಲಿಗೆ ಪಾಪ ಬೇಡ, ಅವ ಬೇಡ. ಅವ ನಾನು ಕಲ್ಪೆಲ್ಲ ಶುರುವಾಗ ಏನೋ ತಿಳ್ಕೊಂಡ್ರಪ್ಪ. ಅವನು ಹುಡುಗಿ ಯಾಕೆ ಗೊತ್ತಾ? ಯಾಕಪ್ಪ? ಇದ್ದದ್ದೆಲ್ಲ ಎಲ್ಲಿಗೆ ಹೋಗ್ತದೆ? ಅದನ್ನೇ ಆಶ್ಚರ್ಯದಲ್ಲಿ ನೋಡು. ಅಪ್ಪ ನಾನು ತಿಂತೇನೆ, ಅವನು ಸರಿಯಾಗಿ ತಿಂತಾನೆ, ನಾನು ಕೊಡ್ತೇನೆ, ಅವನಿಂದ ಎಲ್ಲಿಗೆ ಹೋಗ್ತದೆ? ತಿಂದರೂ ಒಳ್ಳೆದಾಗುವ ಶರೀರ ಅಲ್ಲ, ತಿನ್ನದಿದ್ರು ಹಾಗೆ. ಹೌದಪ್ಪ, ಇಲ್ಲಪ್ಪ. ಆಡಿಕೊಂಡು ಅಪ್ಪ ಈಗ ಬೇಗ ಹೋಗಿ ಬೇಗ ಬರ್ಬೇಕು. ಬೇಗ ಹೋಗಿ ಬೇಗ ಬನ್ನಿ. ಒಂದು ಕೆಲಸ ಬರ್ಬೇಕಪ್ಪ, ನನಗೊಂದು ಆಸೆ, ನಿಮ್ಮ ವಾಹನಕ್ಕೆ ಹೋಗ್ಬೇಕು ಅಂತ. ನನ್ನ ವಾಹನದಲ್ಲಿ ನಾನೇ ಹೋಗುವುದು ಅಪರೂಪಕ್ಕೆ, ಅಂತಲ್ಲಿ ನನ್ನ ವಾಹನದಲ್ಲಿ ಗಾಡಿ ತಗೊಂಡು ಒಮ್ಮೆ ನೋಡುವ ನನ್ನ ವಾಹನ. ಒಂದು ಕೆಲಸ ಮಾಡುವ, ಏನಪ್ಪ? ನಾವು ಎಲ್ಲಿಗಾದ್ರೂ ಹೋಗ್ತಿದ್ರೆ ನಮ್ಮ ವಾಹನದಲ್ಲಿ ಹೋಗಬಾರದು. ಉಳಿದವರು ಯಾರು ವಾಹನ ಕೊಂಡು ಹೋಗ್ತಾರೆ ಅವರೊಟ್ಟಿಗೆ ಸೇರಿ ಬಿಡಬೇಕು. ಆಗ ನಮಗೆ ಉಳಿತಾಯ.
ಆಗ್ತದೆ. ಆದ್ದರಿಂದ ಅದೇ ಯೋಚನೆ ನಾನು ಮಾಡಿದಪ್ಪ. ನನ್ನ ವಾಹನಕ್ಕೆ ಬಿಟ್ಟು ಹೋದ್ರೆ ನಿಮ್ಮ ವಾಹನಕ್ಕೆ ಹೋದ್ರೆ ಎಂಬ ಹಾಗೆ ನಾನಿಗೂ ಏನು ತಲೆಬಿಸಿಲ್ಲ ಬರುವುದು. ಮತ್ತೆ ಅದೇ ಕಡಿಮೆ ವೆಚ್ಚದಲ್ಲಿ ಓಡುವ ವಾಹನ ಯಾವುದು ಅಂತ ಕೇಳಿದ್ರೆ ನನ್ನ ವಾಹನ. ಇದಕ್ಕೆ ಖರ್ಚು ಕಡಿಮೆ, ಇದಕ್ಕೆ ಗುತ್ತಿಗೆ ಹೋಗ್ತೇನೆ ತಂದೆ ಅವರಲ್ಲಿ ಹೋಗ್ತೀಯ, ಆಟ ಆಡಿ ಮನಸ್ಸಿಗೆ ಸಂತೋಷವನ್ನು ತಂದುಕೊಂಡು ಎಲ್ಲರೂ ಒಟ್ಟಿಗೆ ಅಮ್ಮ ಆಟ ಆಡಿ ಬರುವಾಗ ನನಗೆ ತಿನ್ನುವುದಕ್ಕೆ ಕಡು ಮೋದಕ ಬೇಕಮ್ಮ. ಖಂಡಿತವಾಗಿ ನಿನಗೆ ಬೇಕಾದಂತಹ ತಿನಿಸುಗಳನ್ನು ನಾನು ಸಿದ್ಧ ಮಾಡಿ ಇರ್ತೇನೆ. ಅಪ್ಪಯ್ಯ ಹೋಗಿ ಬರ್ತೇನೆ ಅಮ್ಮ. ಏನಾಗಬೇಕು? ಎಲ್ಲ ಒಟ್ಟಾಗಿ ಸಾಕಾಗಿಲ್ಲ. ನನಗೆ ಸರಿಯಾಗಿ ಏನಂದಿ ರುಕ್ಕುಟಿ ಬೃಂಡಿ ಎಲ್ಲರೂ ಒಟ್ಟು ಕೂಡಿದ್ದೇವೆ. ಇಲ್ಲೇ ನಮ್ಮ ಆಟ ಇಲ್ಲೆಲ್ಲ ಕೆಳಗೆ ಹೋಗ್ಬೇಕು ತಪ್ಪಲಿಗೆ ನನಗೆ ಗೊತ್ತಾಯ್ತು ನಿಮಗೆ ನನ್ನ ಮೇಲೆ ಸಿಟ್ಟು ಉಂಟೆನ್ನುವ ಹಾಗೆ. ಇಲ್ಲದೆ ಹೋದ್ರೆ ಯಾವತ್ತೂ ಕೂಡ ನನ್ನ ಬೆನ್ನ ಹಿಂದೆ ಬರುವವರು ನೀವು. ಗಣಪ ಗಣಪ ಆಡ್ಲಿಕ್ಕೆ ಹೋಗುವ ಗಣಪ 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 ತಿರುಗಾಡ್ಲಿಕ್ಕೆ ಹೋಗುವ ಎನ್ನುವ ಹಾಗೆ. ಇವತ್ತು ನಾನು ಕರ್ಕೊಂಡು ಬಂದಿದ್ದೇನೆ, ಯಾರು ಕೂಡ ನನ್ನ ಹತ್ರ ಬರುತ್ತಿಲ್ಲ. ಕರ್ದೆ ಎಂದಾದ್ರೆ ಸುಮ್ಮಗೆ ಇದ್ದಾರೆ. ಅರ್ಥ ಆಯಿತು, ನೀವು ಗಟ್ಟಿಯಾಗಿ ಮಾತಾಡಬೇಕು. ನೀವು ಮಾತಾಡಿದ್ರೆ ನಿಮಗೆ ಮತ್ತೆ ಕಳ್ಕೊಳ್ತೇನೆ, ಮೊದಲು ಕೊಡ್ತೇನೆ. ನಾನು ಕೊಡ್ತೇನೆ, ನಾನು ಉಳಿದೇ ಕೊಡ್ತೇನೆ, ನನಗೆ ಕೊಡ್ಬೇಕಲ್ಲ. ಮತ್ತೆ ಆಯ್ತಾಯ್ತು ನೋಡು. ಅಯ್ಯೋ ನೋಡಿ ಬಂದಿದ್ದೇವೆ, ನೋಡಬಾರ್ದೆ. ಕೈಲಾಸ ತಪ್ಪಲ ಪ್ರದೇಶದವರು ಸಂತೋಷವಾಗ್ತಾ ಹೋಗುದು. ಅಷ್ಟು ಮಾತ್ರವಲ್ಲ, ಆಟವನ್ನು ಆಡಬೇಕು
ಬಂದಂತಹ ನಾವು ಅನೇಕ ಬಗೆಯ ಆಟವನ್ನು ಆಡಿದೆವು. ಅಬ್ಬಬ್ಬಬ್ಬ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಂದೊಂದು ಬಗೆಯ ಆಟದಲ್ಲಿ ನಿಪುಣರೇ ಹೌದು. ಹಾಗಂತ ಸ್ವಲ್ಪ ಸುತ್ತಾಡಿ ಏನದು ನೋಡಲಿ. ವರ್ಣರಂಜಿತವರ ಸಹ ಕ್ಷೇತ್ರವಾದರೂ ಕೂಡ ಕಣ್ಣಿಗೆ ಸೊಬಗನ್ನು ಕೊಡ್ತಾ ಉಂಟು. ಇಷ್ಟರ ಮಧ್ಯದಲ್ಲೂ ಕೂಡ ನನ್ನ ಕಣ್ಣುಗಳಿಗೆ ತೀಕ್ಷ್ಣವಾಗಿ ಗೋಚರವಾದದ್ದು ಯಾವುದನ್ನು ನೋಡಿದ್ರೆ ಏ ಷಣ್ಮುಖ ಬಾರೋ ಇಲ್ಲಿ ನೋಡಂತೆ ಒಂದು ರಾಶಿ ಕಾಣ್ತಾ ಉಂಟು. ಅದು ಯಾವುದರ ರಾಶಿ ಆಗಿರಬಹುದು? ಹೌದು, ಯಾವುದು ರಾಶಿ? ಅದು ಮಣ್ಣಿನ ರಾಶಿಯ? ಮಣ್ಣ ರಾಶಿ ಅಲ್ಲ. ನೀನು ಬಾರು ನೋಡಿದೆಯಾ? ನಿಮ್ಗೆ ಕಾಣ್ತಾ ಉಂಟಾ? ಯಾವ್ದು ರಾಶಿ ಅದು? ನಂದಿಗುಡ್ಡ ಇಲ್ಲಿಗ ಅದಲ್ಲ. ಹೌದಾ? ನಿಮ್ಗೆ ಒಂದೊಂದು ಇನ್ನೊಂದು ರೀತಿಯಲ್ಲಿ ಕಾಣಬಹುದು. ಅದು ಬಿಡು, ನಿಮ್ಗೆ ಯಾವ ರೀತಿ ಕಾಣ್ತಾ ಉಂಟು? ಹೌದಾ? ಅದನ್ನು ಬಿಟ್ಟು ನರ್ತನೆ ಮಾಡ್ಬೇಕಷ್ಟೇ. ನಿಮಗೆ ಹೇಗೆ ಕಾಣ್ತಾ ಉಂಟು? ಏನೇ ಇರಲಿ, ಸರಿಯಾಗಿ ನೋಡಿದ್ರೆ ಎಂದಾದ್ರೆ ಅದು ಬೇರೆ ಯಾವುದರ ರಾಶಿಯೂ ಅಲ್ಲ, ಅದು ಭಸ್ಮದ ರಾಶಿ. ಹೌದಪ್ಪ, ನಾನು ಸರಿಯಾಗಿ ಅರ್ಥೈಸಿಕೊಂಡಿದ್ದೇನೆ. ಈ ಹಿಂದೆ
ನನ್ನ ತಂದೆಯವರು ತಪಸ್ಸನ್ನು ಮಾಡಿರುವಂತಹ ವೇಳೆಗೆ ಆ ತಪಸ್ಸನ್ನು ಕೆಡಿಸಬೇಕೆಂತಹ ಉದ್ದೇಶಕ್ಕಾಗಿ ಮನ್ಮಥನ ಧರೆಗೆ ಬಂದಂತೆ ಆ ಸಂದರ್ಭ ಶರಪ್ರಯೋಗ ಮಾಡಿದಂತಹ ವೇಳೆ ನನ್ನ ತಂದೆಯವರು ಕುಪಿತಗೊಂಡು ಮೂರನೆಯ ಅಕ್ಷಿ ಬಿಟ್ಟಿದಂತಹ ವೇಳೆಗೆ ಆ ಅಕ್ಷಿಗೆ ಆಹುತಿಯಾಗಿ ಬಿದ್ದವನೇ ಈ ಮನ್ಮಥನಾಗಿದ್ದಾನೆ. ಹಾಗಿದ್ರೆ ಇದು ಮನ್ಮಥನ ರಾಶಿ, ಭಸ್ಮದ ರಾಶಿ. ಗೊತ್ತಾಯ್ತಾ ಈಗ? ಗೊತ್ತಾಯ್ತಾ? ಆಹಾ, ಈ ಭಸ್ಮದ ರಾಶಿಯನ್ನು ಕಾಣುವಾಗ ನನ್ನ ತಲೆಯಲ್ಲಿ ಕೆಲವೊಂದು ಯೋಚನೆಗಳು ಹೊಡಿತಾ ಉಂಟು. ಏನಾದರೂ ಹೊಸತನ್ನು ಮಾಡಬೇಕು, ಹೊಸತನ್ನು ಕಂಡು ಹಿಡಿಯಬೇಕೆನ್ನುವ ಹಾಗೆ. ಏನು ಮಾಡುವುದು ಏನು ಮಾಡುವುದು ಏನು ಮಾಡುವುದು ಏನು ಮಾಡುವುದು? ನಿಮಗೆ ರೂಪಾಯಿ ಇಲ್ವಾ? ಭದ್ರಣ್ಣ, ನನಗೆ ಏನು ಮಾಡುವುದು? ನನಗೆ ಗೊತ್ತಿಲ್ಲ. ನನಗೆ ಗೊತ್ತಾಯ್ತು ಏನು ಮಾಡಬೇಕೆನ್ನುವ ಹಾಗೆ ಯೋಚನೆ ಮಾಡಿದ್ದೇನೆ. ಬೇರೆ ಎನ್ನುವಲ್ಲ, ಆ ಹಬ್ಬದಿಂದ ಮೂರ್ತಿಯೊಂದು ರಚಿಸಬೇಕು. ನನ್ನ ತಲೆಗೆ ಹೋಯಿತು ಉಪಾಯ. ಹೌದೌದು, ಏನು ಮಾಡ್ತಿರೋ ಹಾಗೆ ನಾನೇ ಯೋಚನೆ ಮಾಡಿದ್ದೇನೆ. ನೀವೆಲ್ಲರೂ ಮೂರ್ತಿಯನ್ನು ಮಾಡುವುದು ನೋಡಿದ್ದೀರಾ? ಯಾವುದನ್ನ ಮೂರ್ತಿಯನ್ನು ಮಾಡುವುದು ನೋಡಿದ್ದೀರಾ ನೀವು? ಮಣ್ಣೆಯಿಂದ. ಹೌದಾ? ಇವತ್ತು ಹಾಗಲ್ಲ. ಈ ಗಣಪನ ವಿಶೇಷತೆಯನ್ನ ಹೇಳಬಹುದು. ಆ ಭಸ್ಮದ ರಾಶಿಯಿಂದ ನಾನೊಂದು ಮೂರ್ತಿ ನಿರ್ಮಾಣ ಮಾಡ್ತೇನೆ. ಹೊಸ ಪ್ರಯೋಗ ನನ್ನದು. ಭಸ್ಮದ ರಾಶಿಯಿಂದ ಪುರುಷಾಕೃತಿಯ ಒಂದು ಗೊಂಬೆ ನಿರ್ಮಾಣ ಮಾಡಬೇಕೆನ್ನುವ ಹಾಗೆ ತೀರ್ಮಾನ ಮಾಡಿದ್ದೇನೆ. ಹೌದು, ನೀರು ಬೇಕಲ್ಲ, ನೀರು ಬೇಕಲ್ಲ, ನೀರು ನೀರು ಮುಖ ಮರ ಇಲ್ಲಿ. ಈಗ ಗೊಂಬೆ ಮಾಡಬೇಕಿದ್ರೆ ಆ ಭಸ್ಮಕ್ಕೆ ನೀರು ಹಾಕ್ಬೇಕು ಬೇಡವೋ? ಹಾಕ್ಬೇಕಲ್ಲ. ಇಲ್ಲಿ ನೀರಿಲ್ಲ, ನೀರಿಲ್ಲದಿದ್ರೆ ಗೊಂಬೆ ಆಗುವುದಿಲ್ಲ. ನನಗೆ ನೀರು ತಂದು ಕೊಡ್ತೀಯಾ? ಅವನಿಗೆ ಉತ್ತರಿಸಿದಂತ ಹೇಳುತ್ತಿಲ್ಲ, ನಾನು ಅದನ್ನು ನೋಡ್ತಾ ಇದ್ದೇನೆ. ಬೇಕು 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 ಅಂತ ಈ ಗಣಪನ ಎಷ್ಟು ಆಟ ಆಡ್ತಾನೆ ನೋಡ್ತಾ ಇದ್ದೇನೆ. ಯಾಕೆ ಅವನು ಆಟಕ್ಕೆ ಸೇರಿಸುತ್ತಿಲ್ಲ ಇವತ್ತು ನಾವು. ಸಿಟ್ಟು ನನ್ನ ಮೇಲೆ, ಅದಕ್ಕೆ ನೀನು ತಂದು ನನಗೆ ಹೇಳ್ತಿದ್ದಾನೆ. ಬೇಡ ಬೇಡ, ನಿಂತ
ಬರಲ್ತೇನು ರಂಗಿ ರಂಗಿ ಬಾರ ಇಲ್ಲಿ ನನ್ನ ಪ್ರೀತಿಯ ಪ್ರೀತಿಯಲ್ವೇನು ನೀನು ಯಾವುದು ನಾವು ಜೊತೆಯಾಗಿ ಆಟವನ್ನು ಆಡುವುದು ಜೊತೆಯಾಗಿ ಜಗಳವನ್ನು ಮಾಡುವುದು ಆ ಬಳಿಕ ಜೊತೆಯಾಗಿ ತಿಂಡಿಯನ್ನು ತಿನ್ನುವುದು ಯಾವತ್ತು ಯಾರು ಹೇಳಿದ್ದು ನಾನು ಹತ್ತು ಕದ್ದು ಕೊಡ್ತಿದ್ದೆ ನೀನು ಹತ್ತು ಕದ್ದು ತಿಂತ ಇದ್ದೆ ಇಷ್ಟಿಷ್ಟು ಏನೇ ಇಲ್ಲಿ ಒಂದು ಪ್ರಕಾರ ಮಾಡ್ಬೇಕಲ್ಲ ನೀರಿಲ್ಲ ಮುಂದೆ ಮಾಡೋದಕ್ಕೆ ನೀರು ತರ್ತೀಯಾ ನೀನೇ ಹೌದಾ ಅವನಿಗೆ ಆಟ ಆಡೋದಕ್ಕೆ ಬರುವಾಗ ಕೈಕಾಲು ನೋವಿರಲಿಲ್ಲ ಈಗ ಕೈಕಾಲು ನೋವು ಅಂತ ಹೇಳ್ತಿದ್ದಾರೆ ಇದು ಹಾಗೆ ಏನು ಹೇಗೆ ಹೌದು ಅಲ್ಲ ತಮಾಷೆ ಮಾಡುವ ನಿನ್ನ ಉಪಾಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನೀನು ಅಂತಲ್ಲ ಕೆಲವರಿದ್ದಾರೆ ಮನೆಯಲ್ಲಿ ಹೇಗೆ ಅಪ್ಪ ಅಮ್ಮ ಕೆಲಸ ಹೇಳುತ್ತಿಲ್ಲ ಅಮ್ಮ ನನಗೆ ಕಾಲು ನೋವು ಅಮ್ಮ ನನಗೆ ಕೈ ನೋವು ಅಮ್ಮ ನನಗೆ ಸೊಂಟ ನೋವು ಆಯ್ತಾ ಯಾರಾದ್ರೂ ಗೆಳೆಯರು ಮತ್ತು ಆಟ ಕಲಿತ ಸಾಕು ಅಮ್ಮ ನಾನು ಅಡಿಮಾಡ್ತೇನೆ ಓಡಿ ಹೋಗುವುದಕ್ಕೆ ಹೇಳಬೇಕಂತಿಲ್ಲ ಎರಡು ಕಾಲು ಮುಂದೆ ಇರ್ತದೆ ಇವರದ್ದು ಹಾಗೆ ಕಥೆಯಾಗಿ ಹೋಯ್ತು ನೀರು ಬಂದಕ್ಕಾಗುವುದಿಲ್ಲ ಆಟೋದಕ್ಕೆ ನಾನು ಬರ್ತೇನೆ ಹೋಗಿ ಬಂದಿದ್ದಾರೆ ನಾನು ಹೋಗಿ ನೀರು ತರಬೇಕಂತ ನನ್ನಿಂದೆಲ್ಲ ಆಗುವುದಿಲ್ಲ ನೀವು ಹಾಗೆ ಅವರು ಯೋಚನೆ ಮಾಡಿದ್ರು ನಂದಿ ನಂದಿ ನಂದಿಯಣ್ಣ ಕಾರಣ್ಣ ನೀರಣ್ಣ ನನಗೆ ಬೇಕಣ್ಣ ಹೌದಾ ವಾಹನವೇ ಇಷ್ಟು ಮಾತಾಡುವಾಗ ಇನ್ನು ನಾವು ಮಾತಾಡಿ ಪ್ರಯೋಜನ ಉಂಟಾ ಬೇಡ ಕೇಳು ಇವನಿಗೆ ಕಾಲು ನೋವು ಈಗ ಬಂದು ಆಗ ಸುಮ್ಮನೆ ನಿಂತುಕೊಂಡಿದ್ದಾನೆ ಈಗ ಕಾಲು ನೋವು ಬಂದಿದೆ ಬಂದ್ರೆ ನಡಿಗೆ ಹೋಗುತ್ತಾ ಬೇಡ 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 ನೀವ್ಯಾರು ತರುವುದು ಬೇಡ ನಾನೇ ಹೋಗ್ತೇನೆ ಯಾವ ರೀತಿ ಗೊಂಬೆ ತಯಾರು ಮಾಡುವುದಕ್ಕೆ ನೋಡಿ ಬನ್ನಿ ನಾನು ಯಾವ ರೀತಿ ಗೊಂಬೆ ಮಾಡ್ತೀನಿ ಹಾಗೆ ಇಲ್ಲಿಂದ ನೋಡ್ಬೇಕು ನಿಮ್ಗೆ ಹೊಟ್ಟೆ ಕಿಚ್ಚು ಬರಬೇಕು ಮಾಡ್ತೀನಿ ಗೊಂಬೆ ತಯಾರು ಮಾಡಿ ಮಾಡ್ತೀನಿ ನಾನು ಮಾಡಿದ್ದು ಹತ್ರ ಬರ್ಲಿಕ್ಕಿಲ್ಲ ನೀವು ನೋಡುವುದೇ ಬೇಡ ಮುಖ ನಾನು ಬಿಡಿಸಿದ ಹಾಗೆ ಕಣ್ಣಿದ್ದಾಗಲೇ ಬಿಡಿಸಿದ್ದೇನೆ ನೀನು ನೋಡುದು ಬೇಡ ಯಾಕೆ ಮಾಡಿಲ್ಲ ಹೇಳ್ತೇನೆ ಅದಾಗಿಲ್ಲ ನನ್ನ ಹತ್ತಿರ ಬರ್ತಾ ಇದ್ದಾನೆ ಈಗ ಯಾರಿಗೆ ತೋರಿಸಲಾರೆ ಹೇಗಾಗಿದೆ ಹೋಗ್ತೇವೆ ನಿಮಗೆ ತೋರಿಸುದಿಲ್ಲ ಬಟ್ಟೆ ನಾನು ಬಿಡಿಸಿಲ್ಲ ಬಟ್ಟೆ ಯಾಕೆ ಇಲ್ಲಿ ಉಂಟಲ್ಲ ಅದಕ್ಕೆ ಬಿಡಿಸಿಲ್ಲ ಬಟ್ಟೆ ಬೇರೆ ಅದೇ ಸಾಕು ಅಂತ ಯೋಚನೆ ಹಾಕಿ ಬರುದು ಅಮ್ಮನಿಗೆ ಬೆಳೆಸಬೇಕು
ಹೋದಂತಹ ಸಂದರ್ಭ ಅಲ್ಲಿ ಬಸ್ ರಾಶಿ ಬಿದ್ದಿದ್ದಮ್ಮ. ಹಬ್ಬದ ರಾಶಿ ಹೌದಮ್ಮ, ಹೌದು. ಅದನ್ನು ಕಂಡಾಗ ನನ್ನ ಮನಸ್ಸಿನಲ್ಲಿ ಏನೇನು ಸುತ್ತಲು ಮಾಡಬೇಕೆನ್ನುವ ಹಾಗೆ ಯೋಚನೆ ಆಯಿತು. ಹೊಸದನ್ನು ಮಾಡುವಂತಹ ಕಲ್ಪನೆ. ಹೌದೌದು. ಅದಕ್ಕಾಗಿ ಬೇರೇನಲ್ಲ, ಆ ಪುಷ್ಪದಿಂದಲೇ ಈ ಪುರುಷಾಕೃತಿಯನ್ನು ನಿರ್ಮಿಸಿ ಇಲ್ಲಿವರೆಗೆ ತಂದಿದ್ದೇನೆ. ಅಮ್ಮ ನೋಡಿಯಮ್ಮ, ಗಣಪನ ಕೈ ಕೆಳಕ ಎಷ್ಟು ಚೆನ್ನಾಗಿ ಉಂಟು ಎಂಬುದು ಇದರಲ್ಲಿ ಗೊತ್ತಾಗ್ತದೆ. ಅಮ್ಮ ಆ ಗೊಂಬೆ ತಯಾರು ಮಾಡೋದು ಬೇರೆ ಯಾರಲ್ಲ, ನಾನೇ. ನೀನೆ ಅವರಲ್ಲಿ ಕೇಳಿದೆ, ಸ್ವಲ್ಪ ನೀರು ತಾಯಿರುವ ಹಾಗೆ. ಅವ ನೀರು ತಂದು ಕೊಟ್ಟಿಲ್ಲಮ್ಮ. ಸುಮ್ಮನೆ ಹೇಳ್ತಾನೆ ಅಂತ ಹೇಳ್ತಾರಲ್ಲ, ಅಂದ್ರೆ ಇದು ಸುಮ್ಮನೆ ಹೇಳುದಂತೆ. ನೀವೇ ಹೇಳಿದ್ರು. ಇಲ್ಲಮ್ಮ, ಅವ್ರು ಸುಮ್ಮನೆ ಹೇಳುದು. ಒಬ್ಬರಿಗೆ ಒಂದು ಕೆಲಸ ಹೇಳಿದ್ರೆ ಮಾಡುವುದಿಲ್ಲಮ್ಮ. ಕೈ ನೋವು, ಕಾಲು ನೋವು, ಕೊಂಡ ನೋವು ಎಲ್ಲವೂ ಅನುಮಾನ ಮಾತ್ರ. ಅದಕ್ಕಾಗಿ ನಾನೇ ನೀವು ತಂದು ಆ ಭಸ್ಮಕ್ಕೆ ಹಾಕಿ, ಅದು ಭಸ್ಮ ಹದ ಆಗ್ಬೇಕಲ್ಲಮ್ಮ, ಹದ ಮಾಡಿ ಗೊಂಬೆ ತಯಾರು ಮಾಡಿ ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಸುಂದರ ಪುರುಷಾಕೃತಿಯನ್ನು ತಯಾರು ಮಾಡಿ ಇಲ್ಲಿವರೆಗೆ ತಂದಿದ್ದೇನೆ. ಅಮ್ಮ, ನನಗೊಂದು ಆಸೆ. ಏನು ಆಸೆ? ಯಾವತ್ತೂ ಕೂಡ ನಾನು ಹೇಳುವಂತಹ ಸಮಯಕ್ಕೆ ಬರುವುದಿಲ್ಲ ಅಮ್ಮ. ಅವರು ಬರುವುದಿಲ್ಲ. ಹಾಗಾಗಿ ಇನ್ನು ನನಗೆ ಅವರು ಯಾರು ಬೇಡ, ಈ ಗೊಂಬೆಯಾಗಿ ತಮ್ಮನಲ್ಲಿ ಹಾಗೆ ಹೇಳ್ಬಾರ್ದು. ಅವ್ರು ಯಾವತ್ತೂ ಕೂಡ ನಿನ್ನ ಜೊತೆಗೆ ಇದ್ದವರಲ್ವಾ? ಅವರನ್ನೆಲ್ಲ ಬೇಡ ಅಂತ ಹೇಳಿದ್ರೆ ಅವರಿಗೆ ಬೇಸರ ಆಗುತ್ತೆ. ಏನು ನೀನು ಹೀಗೆ ಸುಮ್ಮನೆ ಜೊತೆಗೆ ಆಟ ಮಾಡಬಹುದಲ್ಲ ನಿಮಗೆ? ನಾನು ಸದಾ ಹೋಗ್ತಿಲ್ಲ. ಯಾಕೆ ಏನಾದ್ರು ಜೀವ ಇಲ್ಲ. ಜೀವ ಇಲ್ಲದ ಗೊಂಬೆ ಆಗುವುದಿಲ್ಲ. ಹಾಗಿದ್ರೆ ಜೀವ ಬೇಕು. ಜೀವ ಬೇಕಾ? ಓಹೋ, ಜೀವ ಇರುವ ಗೊಂಬೆ ಜೊತೆ ಆಟ ಮಾಡುವುದಕ್ಕೆ ಮನಸ್ಸಿದೆ ನಿಮಗೆ. ಅಮ್ಮ, ಅಪ್ಪನಲ್ಲಿ ಆ ಗೊಂಬೆಗೆ ಜೀವ ಕೊಡಿಸ್ತೀರಾ? ಗೊಂಬೆಗೆ ಜೀವ ಕೊಡಿಸ್ಬೇಕಾ? ಇದರ ಕುರಿತಾಗಿ ನಾನು ಆಲೋಚನೆ ಮಾಡಲೇಬೇಕು. ನಾನು ಹೇಳುತ್ತಾ ಹೇಳಿಕ್ಕಿಲ್ಲ, ನೀವೇ ಹೇಳುತ್ತಾ ಹೇಳಿ. ಅಪ್ಪನ ಮೇಲೆ ಅಷ್ಟೇ ಹೆದರಿಕೆ ಉಂಟಾ? ಹೇಳಿಕ್ಕಿಲ್ಲ. ಭಕ್ತಿ ಭಕ್ತಿ. ಅಪ್ಪ ಬೈತಾನೆ, ಈ ರೀತಿಯಾಗಿ ಸಂಕೋಚ ಇದೆಲ್ಲ ಅಪ್ಪ ಬೈತಾರೆ ಎನ್ನುವ ಭಯ. ಆಯ್ತು, ಅಪ್ಪನಲ್ಲಿ ನೀವೇ ಹೇಳಬೇಕು. ಸರಿ, ಚಿಂತಿಸದೆ ಸ್ವಾಮಿ, ಸ್ವಾಮಿ ಎಲ್ಲಿದ್ದೀರಿ? ಸಂಗ್ರಹ ಬರಬೇಕು. ಸ್ವಾಮಿ ನೋಡಿದ್ದೀರಿ, ನೋಡಿದ್ದೀರಿ.
ನಲ್ಲಿ ಆಟ ಮಾಡುವುದಕ್ಕೆ ಹೋಗಿ ಬರ್ತೇವೆ ಎಂಬುದಾಗಿ ಗಣಪನ ಸಹಿತ ಎಲ್ಲರೂ ಹೇಳಿದವರಲ್ಲ ಹೌದು. ಹೋಗಿ ಬಂದಿದ್ದಾರೆ ಸ್ವಾಮಿ. ಹ. ಈಗ ಒಂದು ವಿಚಾರವನ್ನು ನೋಡಲೇಬೇಕು. ಏನು ವಿಚಾರ? ನನ್ನ ಮನಸ್ಸುಗಳನ್ನು ಕಂಡಿರಾ? ಹೌದು. ನೋಡಿಯೇ ಒಮ್ಮೆ. ಹೌದು. ಹ. ಹಸ್ತಕೌಶಲ್ಯ ಹ, ಹ, ಯಾರ್ದು? ಎಂಬುದಾಗಿ ಕಂಡಿರಾ? ಯಾರ್ದು? ಮಗನ ಗಣಪನದ್ದು ಇವ ಅದು ಸೇರಿಸುವುದಿಲ್ಲ ನಗರ್ತದೆ. ಒಮ್ಮೆ ಹೋಗು. ಹೌದು. ಈ ಹೊಟ್ಟೆ ಇಟ್ಕೊಂಡು ಬೊಮ್ಮೆ ಮಾಡುವಂತಹ ತಾಯಿ ಬಂದು ಮಾಡಿದ್ದಾರೆ. ಆದರೆ ಚಾತುರ್ಯವನ್ನು ಕೌಶಲ್ಯತೆಯನ್ನು ನೋಡುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಗುತ್ತದೆ. ಅಷ್ಟಾದರೂ ಕೂಡ ಅವನಿಗೆ ಮನಸ್ಸಿಗೆ ಬೇಸರವಂತೆ ಬೊಂಬೆಯನ್ನು ತಂದು ತೋರಿಸಿದ. ಅಮ್ಮ, ನನಗೆ ಆಟ ಆಡುವುದಕ್ಕೆ ಈ ಬೊಂಬೆ ಆಗಬೇಕು, ಅವರು ಯಾರು ಬೇಡ ಅಂತ ಹೇಳಿ ಒಮ್ಮೆಯನ್ನು ಕೊಡು. ಅದು ಒಬ್ಬರು ಇಲ್ಲ, ಇವರಿಲ್ಲ ಒಮ್ಮೆ ನನಗೆ ಬೇಡ, ಇರಬೇಕು. ಹಾಗಾಗಿ ಈ ಬೊಂಬೆಯನ್ನು ಜೀವ ಸಹಿತವಾಗಿ ಒಳಗೆ ಮಾಡಬೇಕು ಎಂಬುದಾಗಿ ಹೇಳಿಕೊಡ್ತಾ ಇದ್ದೇನೆ. ಅಷ್ಟೇ. ಹೌದು ಸ್ವಾಮಿ. ಅಷ್ಟೇ ತಾನೆ. ಹೌದು ಸ್ವಾಮಿ. ಮತ್ತು ಗಣೇಶ ಮಾಡಿದಂತಹ ಇದಕ್ಕೆ ಜೀವಗಳನ್ನು ಕೊಡಬೇಕು. ಇವ ಬೇಕಂತೆ. ತನ್ಮೂಲಕವಾಗಿ ಆಟವಾಡುತ್ತಾ ಸಂತೋಷವನ್ನು ಅನುಭವಿಸಬೇಕೆಂಬುದಾಗಿ ಆತನ ಅಭೀಷ್ಟವನ್ನು ಕೊಡುತ್ತಾದ್ರೆ ಬೇಡ ಅಂತೇನೆ ನಾನು ಹೇಗೆ ನೆರವೇರಿಸ್ತೀರಾ? ಖಂಡಿತ ನೆರವೇರಿಸ್ತೇನೆ. ಹಾಗಿದ್ರೆ ಜೀವದಾನ ಮಾಡಬೇಕಲ್ಲ. ಭಸ್ಮದ ಮೂರ್ತಿ ಅದಕ್ಕೆ ಕೌಶಲ್ಯವನ್ನು ಮೆಚ್ಚಬೇಕು ಎಂಬುದಾಗಿ ಹೇಳಿ ಮಣ್ಣಿನಿಂದ ಮೂರ್ತಿ ಮಾಡ್ತಾರೆ, ಭಸ್ಮದಿಂದ ಮೂರ್ತಿ ಮಾಡ್ತಾರೆ. ನೀನೇ ಇವರನ್ನು ನೀರು ಕೇಳಿದೆ, ಅವ್ರು ಯಾವ ನೀರು ಕೊಡ್ಲಿಲ್ಲಪ್ಪ. ಅದೇನು ಗೊತ್ತಿಲ್ಲ, ಅವ್ರು ಇಷ್ಟಿಲ್ಲ ನಮಗೆ ನೀರು ತಂದಿಲ್ವಾ? ನೀರು ಕೊಡ್ಲಿಲ್ಲ. ನೀನು ಪ್ರಥಮದಲ್ಲಿ ಏನು ಹೇಳಿದ್ದು? ಅವರನ್ನೆಲ್ಲ ನನಗೆ ಕೋಪ ಉಂಟು, ನಾನು ಮಾತನಾಡುವುದಿಲ್ಲ, ಅವ್ರು ಕರೆದು ಬೇಡ ಹಾಗೆ ಹೇಳಿದ್ರೆ ನನಗೆ ಸಿಟ್ಟು ಬರಲಿಲ್ಲ. ಇರಬೇಕು ನೋಡಿ ಅಪ್ಪ ಏನು ಕೊಡುವುದು ನೀವು? ಏನು ತಿರುಗುತ್ತಾ ಇದೆ. ಏನು ಸ್ವಾಮಿ? ಅತೃಪ್ತವಾದಂತಹ ದೇಹವನ್ನು ಸೇರಿಕೊಳ್ಳುವುದಕ್ಕೆ ಹಪಹಪಿಸುತ್ತಾ ಆತ್ಮ ಒಂದು ಅಲ್ಲಿ ಸುತ್ತುತ್ತಾ ಇದೆ. ಅದಕ್ಕೆ ದೇಹ ಲಭ್ಯವಾಗಿಲ್ಲ. ಹಾಗಿದ್ರೆ ಇದಕ್ಕೆ ಜೀವದಾನ ಮಾಡಬೇಕು. ಆದ್ದರಿಂದ ಸುತ್ತುತ್ತಿರುವಂತಹ ಆತ್ಮವನ್ನು ಆವಾಹನೆಗೈದು ಈ ಬುದ್ಧಿಗೆ ಪ್ರವೇಶ ಮಾಡಬೇಕು.
ಗೊತ್ತಾಗುದಿಲ್ಲವಾ? ಅದಕ್ಕೆ ಹೇಳುದು ಹೋಗುವ ಕಾಲ ಬಂದಿದೆ. ತಡೆಯುವುದಕ್ಕಾಗುದಿಲ್ಲ. ಯಾವುದು ಸಿಗ್ತದೆ ಹೇಳ್ತದೆ, ಯಾವುದು ಸಿಗ್ತದೆ, ಏನು ಸಿಗ್ತದೆ ನೋಡುವುದು. ನಾನು ನೋಡಿದ್ರೆ ನೀವೆಲ್ಲ ಇದ್ದೀರಾ. ನಿನಗೆ ಹಸಿವಾಗ್ತದೆ ಅಷ್ಟೇ ತಾನೆ. ಹೌದು, ಹಸಿವು ಕಡಿಮೆ ಆದ್ರೆ ನಿನ್ನ ಕೋಪ ಇಲ್ಲಲ್ಲ. ನನಗೆ ಏನು ಮಾಡಬೇಕು ಅಂತ ಗೊತ್ತುಂಟು. ಒಂದೊಂದಲ್ಲೇ ಅಷ್ಟೆಲ್ಲ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಹಸಿವನ್ನು ನಾನು ನೀಗಾಡಿಸ್ತೇನೆ. ಆಯ್ತು, ನಾಳೆಗೆ ಎನ್ನುತ್ತೇನೆ. ಯಪ್ಪ, ಹಾಗೆ ಈ ಕೈಯಲ್ಲಿ ಒಂದು ಕೊಟ್ಟರೆ ಅದು ಸಾಕು, ಸಾಕು. ನಾನು ನೋಡುವುದು ಹೊಟ್ಟೆಯೊಳಗಿದ್ದ ಹಸಿವೆ ಕೈ ಬಂದದ್ದೇ ತಡ ಎಲ್ಲ ಹೋಯಿತು. ಬಂದದ್ದು ಕಾಣುವುದಿಲ್ಲ, ಕೈ ಮಾತ್ರ ಕಂಡಿದೆ. ಅಬ್ಬಾ. ಈಗ ಇಷ್ಟು ಬರುವುದಕ್ಕೆ ಕಾರಣ ಇಲ್ಲಿ ಒಣಗಿದ ಹಾಗೆ, ಒಣಗಿದ ಹಾಗೆ ಬಾಯಿಗೆಲ್ಲ ನಿನಗೆ ಬಾಯಾರಿಗೆ ಹೋಗಬೇಕು. ಬಾಯಾರಿಗೆ ಹೋಗಬೇಕು. ನೀರಡಿಕೆ ನೀರಡಿಕೆ ಎಲ್ಲಿಂದ? ಎಲ್ಲಿಂದ? ಇಲ್ಲಿ ಯಾರು ಕೇಳಿದ್ರು ನೀರಡಿಕೆ ಹೋಗುದು. ಹೀಗೆ ಮಾಡಿ ಹೊಟ್ಟೆ ತುಂಬಿಟ್ಟು ನೀರು ಕುಡಿದಾಗುವುದಿಲ್ಲ. ಮೇಲು ಧರ್ಮಕ್ಕೆ ಸಿಕ್ಕಿಕೊಂಡು ಕುಡುದ. ನೀವು ಕೊಟ್ಟದಲ್ಲ, ಹೌದು, ಕೊಟ್ಟಷ್ಟೇ ಕೊಟ್ಟದ್ದು. ನಾನು ಈ ಸಾಕು ಅಂತ ಹೇಳೋದಕ್ಕೆ ಮೊದಲೇ ನಿಲ್ಲಿಸಿ ಆಗಿದೆ. ಅದು ಎಲ್ಲಿ ನಿಲ್ಲಿಸಿದ್ದು? ಇಲ್ಲೇ ಉಂಟು ತಲೆಯ ಮೇಲೆ. ನಿಲ್ಲಿಸುವುದಕ್ಕೆ ಹಿಂದೆ ಹಸಿವೆ ಬಾಯಾಗಿದೆ, ಎಲ್ಲ ಆಯ್ತು ಅಲ್ಲ. ನಾನು ಗೊತ್ತಿದೆಯಾ ಯಾಕಾಗಿ ಹುಟ್ಟಿದ್ದೇನೆ, ಯಾರಿಂದ ಹುಟ್ಟಿದ್ದೇನೆ, ನೀನು ಹೇಗೆ ಹುಟ್ಟಿದ್ದಿ, ಯಾರಿಂದ ಹುಟ್ಟಿದ್ದಿ ಎನ್ನುವುದೇ ಗೊತ್ತಿಲ್ಲ. ಸಮಸ್ಯೆ ಆಯ್ತು. ನಿನಗೆ ಏನಾದ್ರು ಗೊತ್ತುಂಟಾ? ನಿನಗೆ ಸಮಸ್ಯೆ ಅಲ್ವಾ? ಸಮಸ್ಯೆಯನ್ನು ಬಗೆಹರಿಸಿದ್ರೆ ಆಯ್ತಲ್ಲ. ಹೌದು. ನಿನಗೆ ಶಿಕ್ಷೆ ಮಾಡಬೇಕು. ನೀನು ಹುಟ್ಟಿದ್ದು ಹೂವಲ್ಲಿ ಅವಾಗಿಂದ ಸೃಷ್ಟಿಸಲ್ಪಟ್ಟವ ನೀನು. ಅದು ಜೀವ. ಆ ಜೀವ ಇದ್ದರೆ ನಿಮಗೆ ಜೀವ ಕೊಡಬೇಕು. ಗಣೇಶ ಗಣೇಶ ಯಾರು? ಯಾರು? ನನ್ನ ಮಗ. ಹಾ. ನನ್ನ ಮಗ ಗಣೇಶ. ಆಹಾ. ಅವನಿಂದಲಾಗಿ ನೀನು ಸೃಷ್ಟಿಸಲ್ಪಟ್ಟವ. ನಿನಗೆ ಜೀವದಾನ ಮಾಡಿದವ ನಾನು. ಆದ್ದರಿಂದ ಜೀವ ಬಂದದ್ದು ನಿನಗೆ. ಹಸಿವೆಯನ್ನು ನೀಗಾಡಿಸಿದ್ದೇನೆ. ಬಾಯಾರಿಗೆ ಹೋಗಿದೆ. ಎಲ್ಲ ಹೋಗಿದೆ. ಏನಾದರೂ ಸಂದೇಹಗಳಿದ್ರೆ ಕೇಳು. ಒಂದಲ್ಲ, ಎರಡಲ್ಲ, ಮೂರಲ್ಲ, ಎಲ್ಲ ಉಂಟು. ಸಂದೇಹ ಅವ ಏನಾಗಬೇಕು? ಅವ ಮಗ ನನ್ನ. ಒಳ್ಳೆದಾಯ್ತು, ಒಳ್ಳೆದಾಯ್ತು. ಈಗ ನಾನು ಬಂದಿದ್ದೇನೆ, ಇಷ್ಟು ಹೊತ್ತಾಯಿತು. ಏನಾದ್ರೂ ಹೇಳಿದ್ದೀರ ನೀವು? ಯಾವುದನ್ನು ಸಂಬಂಧವೇ ಹೇಳಿಲ್ಲ. ಓ, ಸಂಬಂಧ ಬೇಕಾ? ನೀನು ನಾನು ನೀನು ಏನು ಹಾಗೆ ಸಂಬಂಧ. ಹೌದು. ನೀನು ಹಾ. ನನ್ನ ಮಗ. ಜಯ! ನೀನು ನನ್ನ ಮಗ. ಸರಿಯಾಗಲ್ಲ. ನೀನು ನನ್ನ ಮಗ. ನೀನು ನನ್ನ ಮಗ. ಮಗ ಹೇಳುವುದು ಯಾರು? ನೀನು ಈಗ ನೀನು ನನ್ನ ನಾನು ನಾನು ನಿಮ್ಮ ಮಗ. ಸರಿ ಆಯ್ತಾ? ನಿಮಗೆ ಸರಿಯಾಗಿ ಸತ್ಯ ಆಗೋದಿಲ್ಲ. ಸಂದೇಹ ಪರಿಹಾರ ಆಯ್ತಾ?
ಹತ್ತರಲ್ಲಿ ಇದ್ದಂತಹ ನಾನು ಬೆಳಗಿನ ಕಡೆಗೆ ಬರ್ತಾ ಇದ್ದೇನೆ ಎನ್ನುವಂತಹ ಅನುಭವ ನನಗಾಗುತ್ತಾ ಇದೆ. ಧನ್ಯನಾದಿ ಧನ್ಯನಾದಿ ನನ್ನ ಹುಟ್ಟಿಗೆ ಕಾರಣರು ನೀವು ಎನ್ನುವ ಹಾಗೆ ಗೊತ್ತಾಗಿ ಹೋಯಿತು. ಹಾಗಾಗಿ ಆದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ನಾನು ಯಾರು, ನೀವು ಯಾರು ಎನ್ನುವ ವಿಚಾರ ಗೊತ್ತಾಯಿತು. ತಂದೆ ಮಗ, ನೀವು ತಂದೆ ನಾನು ಮಗ, ಪ್ರಪಂಚಕ್ಕೆ ದೇವರು ಎನ್ನುವ ಹಾಗೆ ಮುನ್ನಡೆಸ್ತಾ ಇದ್ದಾರೆ. ನಿಮ್ಮಂತಹ ತಂದೆಯನ್ನು ಪಡೆದದ್ದು ನನ್ನ ಜನ್ಮ ಸಾರ್ಥಕವಾಯಿತು. ಇನ್ನು ಮುಂದೆ ಏನೆಲ್ಲ ಬೇಕು ಅದನ್ನೆಲ್ಲವನ್ನು ಕರುಣಿಸಿ ನನ್ನನ್ನು ಜೀವನದಲ್ಲಿ ಉದ್ಧಾರ ಮಾಡಬೇಕು ಹಾಗೆ ನಮಸ್ಕರಿಸಿಕೊಳ್ಳುತ್ತಾ ಇದ್ದೇನೆ. ನಿನ್ನ ಉದ್ಧಾರವನ್ನು ನೀನೇ ಕಲ್ಪಿಸಿಕೊಳ್ಬೇಕು. ಹಾಗೆ ಒಬ್ಬರದ್ದೇ ಪರಿಚಯ ಮಾಡಿಕೊಟ್ಟು ನನ್ನ ಉದ್ಧಾರವನ್ನು ನಾನು ಕಲ್ಪಿಸಿಕೊಳ್ತೇನೆ. ದಾರಿ ತೋರಿಸುವುದು ಬೇಕೋ ಖಂಡಿತ ಬೇಡ. ನಾವು ದಾರಿಯನ್ನು ತೋರಿಸ್ತೇನೆ. ಹಾಗಾಗಿ ಮನದಲ್ಲಿ ಸಂಶಯಗಳಿದ್ರೆ ಕೇಳಿಕೋ. ನೀವು ನಾವು ಇಬ್ಬರೇ ಅಲ್ಲ. ಬೆಟ್ಟ ಇದು ಯಾವುದು ಗೊತ್ತಿಲ್ಲ. ಮೊದಲಾಗಿ ಪರಿಚಯ ಬೇಕಾದದ್ದು ಈ ಪರಿಸರದ್ದು. ಈ ಪರಿಸರ ಇದು ಕೈಲಾಸ ಪರ್ವತ. ಕೈಲಾಸ ಕೈಲಾಸ ಪರ್ವತ, ರಜತಾದ್ರಿ, ಬೆಳ್ಳಿ ಬೆಟ್ಟ, ಬೆಳ್ಳಿಯ ಹಾಗೆ ಶೋಭಿಸುವುದು ಮಂಜು, ಮಂಜಿನ ಪರ್ವತ. ಮಂಜಿನ ಪರ್ವತದಲ್ಲಿರುವ ನಾನು ಮಂಜುನಾಥ. ನಮೋ ಮಂಜುನಾಥ. ಅದೇನಿಲ್ಲ, ಇದು ನನ್ನ ಪರಿಚಯ. ಇನ್ನು ಜೊತೆಯಾಗಿರುವವರು ಅವಳು ನನ್ನ ಬಡದಿ. ಇದು ಅಲ್ಲ, ಇವರು ಯಾರು? ನನ್ನ ಹಾಗಲ್ಲ, ನಿಮ್ಮ ಹಾಗಲ್ಲ. ಅವಳು ಸ್ತ್ರೀ, ನಾವು ಪುರುಷ. ಅವನು ಸ್ತ್ರೀ, ನಾನು ಹೇಗೆ ಅವನು ಅವರು ಸ್ತ್ರೀ. ಅಮ್ಮ ಅವರ ಸ್ತ್ರೀ. ಅವರೇ ಸ್ತ್ರೀ ಅಲ್ಲ, ಅವರು ಸ್ತ್ರೀ. ಅಮ್ಮ ಅಮ್ಮ ನನಗಮ್ಮ ಅಲ್ಲ, ನಿನಗಮ್ಮ. ನಿನಗಮ್ಮ ಒಂದೇ ಪಾರ್ವತಮ್ಮ. ಒಳ್ಳೆಯದಾಗಲಿ. ಸಣ್ಣದಾಗಿ ಜಾಸ್ತಿ ಸಣ್ಣ ಕೊಟ್ಟಿದ್ದಾರೆ. ಅದೆಲ್ಲ ಪಾರ್ವತಮ್ಮನ ಮುಟ್ಟು ಪಾರ್ವತಮ್ಮ, ನೀವು ಇಲ್ಲಿಯವರ? ಇಲ್ಲಿ ನನ್ನ ವಾಹನ. ನನ್ನ ವಾಹನ ಅವರ ಹೆಸರು ಗೊತ್ತಾ? ನಂದಿ. ನಂದಿ ಅಲ್ಲ, ನಂದಿ. ನಂದಿ ಅದ್ಯಾಕೆ ವಾಹನ? ನನಗೆ ಹೋಗ್ಲಿಕ್ಕೆ ಸಂಚಾರ ಮಾಡಲಿಕ್ಕೆ. ಸಂಚಾರ ಮಾಡಿದೆ. ನಾನು ನೋವ ಅಲ್ವಾ? ನಮ್ಮ ಪ್ರತಿಷ್ಠೆಗೆ ನಾವು ವಾಹನದಲ್ಲೇ ಹೋಗುವುದು. ವಾಹನದಲ್ಲೇ ಹೋಗುವುದು. ಹೌದು. ಹೇಗೆ ತರಬೇಕು ಅದನ್ನು ನೋಡ್ತಾರೆ. ಇಂಥ ವಾಹನ ನಂದಿ ವಾಹನ. ಇವ ನನ್ನ ಮಗ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ, ಕಾರ್ತಿಕೇಯ, ಕಾರ್ತಿಕೇಯ, ಷಡಾನನ, ಷಡಾನನ, ಆರ್ಮುಗಂ, ಅರುಣಂ, ವೇಲಾಯುಧಂ. ವಿನಾಯಕಂ. ಈಗ ನಮೋ ನಮಃ. ಅದೆಂತ? ಕೆಂಪು 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 ಕೆಂಪು. ಈ ಕೆಂಪು ಕೆಂಪು ಗೊತ್ತುಂಟಾ? ಇಲ್ಲ ಅವ ಯಾವಾಗಲೂ ಹಾಗೆ ಬೃಂಗಿ. ಬೆಂಕಿ. ಕಿಂಡಿ ಅಲ್ವ? ಬೃಂಗಿ. ಬೆಂಕಿ. ಇನ್ನು ಪ್ರಕೃತಿ. ಬೃಂಗಿ ಪ್ರಕೃತಿ. ಹೌದು. ಅದು ವೀರಭದ್ರ. ವೀರಭದ್ರ. ಮಕದ್ವಂಸಿ. ಮಕದ್ವಂಸಿ. ಹೌದು. ಯಜ್ಞವನ್ನು ಹಾಳು ಮಾಡಿದವ, ದಕ್ಷ ಮಾಡಿದ ಯಾರು ಹಾಳು ಮಾಡಿದ ಕಾರಣ ಮಕದ್ವಂಸಿ. ಮತ್ತೆ ಅವರು ನಿಂಗ ಅಲ್ಲ, ವೀರಭದ್ರ. ವೀರಭದ್ರ ಎಲ್ಲ ಒಟ್ಟಿಗೆ ಕಡಿಬೇಕಾ? ವೀರಭದ್ರ. ಬೇಡ, ಸಂಗತಿ ಮಾಡುವ. ಭದ್ರ ಏನಲ್ಲ, ವೀರಭದ್ರ. ಅಪ್ಪ, ನಿಮ್ಮ ವಾಹನ ನೋಡುವಾಗ ನನಗೆ ಆಸೆ ಆಗಿದೆ. ಯಾಕೆ? ನೀವು ವಾಹನದಲ್ಲಿ ಹೋಗಿರೋದು, ನನಗೆ ಉಂಟು ವಾಹನ. ನಿಮಗೆ ವಾಹನ ಇಲ್ಲ, ಮತ್ತೆ? ನೀನು ಸಣ್ಣ
ಬಾಲಕನ ಸುರಿತ ವಾಹನವನ್ನು ನಿನಗೆ ಕೊಡುವುದಕ್ಕಾಗುವುದಿಲ್ಲ. ಯಾಕೆ ಕೊಡೋದಕ್ಕಾಗುವುದಿಲ್ಲ? ನಿನಗೆ ಪ್ರಾಯ ಬರಲಿಲ್ವಾ? ನಿಮಗೆ ಬಂದದ್ದು ಹೋಗುವುದಕ್ಕೆ ನನಗೆ ಗೊತ್ತಿಲ್ಲ. ನನಗೆ ಪ್ರಾಯ ಆಗಿದೆ, ನಿನಗೆ ಹಾಗೆ ಬಗ್ಗಲ್ವೋ? ಹೌದು. ನೀನು ವಾಹನ ಕೊಂಡೋದ್ರೆ ಅದು ತಪ್ಪಿನ ಆ ಪ್ರಾಯಶ್ಚಿತ್ತವನ್ನು ನಾನು ಅನುಭವಿಸ್ತೀನಿ. ಜಾಣ 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 ಈಗ ತೆಗೆಸಿಕೊಟ್ರೆ ಕಡಿಮೆ ಆಗ್ತದೆ ಅಂತ ಈಗ ಬೇಡ ಅಂತ ಹೇಳುವ. ನೀನು ಒಂದು ಪ್ರಾಯ ತಪ್ಪವಾದಾಗ ನಿನಗೆ ವಾಹನ ಬರ್ತದೆ. ಈಗ ಮಾತ್ರ ನಿಮಗೆ ಈಗ ನಿಮ್ಮದೇ ವಾಹನ ಉಂಟಲ್ಲ, ಅದನ್ನೇ ಒಮ್ಮೆ ಸವಾರಿ ಮಾಡಿ ಸಂಶಯ ಬೇಡವ. ಆಯ್ತಾನು ಆಯ್ತಾ? ನಂದಿ ಆಯುವಂತ ಸ್ವಭಾವ. ಡೊಳ್ಳು ಬಟ್ಟೆ ಲಂಬೋದರ ಲಂಬೋದರ ದೊಡ್ಡ ಹೊಟ್ಟೆಯನ್ನು ಹೊಂದಿದೆ. ಹೊಟ್ಟೆ ಇಲ್ಲ, ಎಷ್ಟು ಹೊಟ್ಟೆ ಇಲ್ಲ, ಇನ್ನು ಬರ್ಬೋದು. ಸೊಳ್ಳಿಲು ಸೊಳ್ಳಿಲಲ್ಲು ಸೊಳ್ಳಿಲು ಅವನು ನನ್ನ ಮಗ. ಅವ ಹೇಗೆ ಹುಟ್ಟಿದ ಗೊತ್ತಾ? ಒಂದು ದಿನ ಪಾರ್ವತಿ ಸ್ನಾನಗೃಹದಲ್ಲಿ ಸ್ನಾನವನ್ನು ಮಾಡುತ್ತಿರುವಾಗ ರಕ್ಷಣೆಗಾಗಿ ಮೂರ್ತಿಗಳನ್ನು ಮಾಡಿ ಜೀವದಾನ ಮಾಡಿ ನಿಲ್ಲಿಸಿದ್ದೆ. ಬಾಹ್ಯಕ್ಕೆ ಹೋದಂತಹ ನಾನು ಒಳಬರುವಾಗ ನನ್ನನ್ನು ತಡೆಯಿತ ಮಗು ಸಿಕ್ಕಿನಿಂದ ಶಿಶುವಿನ ಶಿರವನ್ನು ಕತ್ತರಿಸಿದೆ. ಹೊರಬಂದಂತ ಅವಳು ಬಂದು ಕೇಳಿದ್ರು, ನನ್ನ ಮಗು ನನಗೆ ಬೇಕು, ಜೀವ ಕೊಡಿ ಅಂತ ಕೇಳಿದಾಗ ಕತ್ತರಿಸಲ್ಪಟ್ಟ ಶಿರ ಎಲ್ಲೂ ನಮಗೆ ಸಿಗಲಿಲ್ಲ. ಆದ್ದರಿಂದ ನನ್ನ ಗಡಗಳಿಗೆ ಆಜ್ಞೆಯನ್ನು ಮಾಡಿದೆ, ಉತ್ತರಕ್ಕೆ ತಲೆ ಹಾಕಿ ಯಾರು ಮಲಗಿದ್ದಾರೋ ಅಂತವರ ತಲೆಯನ್ನು ಕಡಿದು ತನ್ನಿ. ಉತ್ತರಕ್ಕೆ ಆನೆಯನ್ನು ತಲೆ ಹಾಕಿದ್ದು, ಆನೆಯ ತಲೆಯನ್ನು ಕಡಿದು ತಂದು ಇದಕ್ಕೆ ಜೋಡಿಸಿದೆವು. ಆದ್ದರಿಂದ ಗಜಮುಖ ಕರಿವದನ ಕರಿವದನ ಏಕದಂತ ಗಣೇಶ ಗಣಪತಿ ಮೊದಲ ಪೂಜೆಯನ್ನು ಕೈಗೊಂಬವ ಅವನ್ನೇ ನಿನ್ನನ್ನು ಒಮ್ಮೆಯನ್ನಾಗಿ ನನಗೆ ದೊಡ್ಡ ಅಣ್ಣ ಹೌದಪ್ಪ. ಹಾಗಾಗಿ ಅವರಿಗೆ ನಮಸ್ಕಾರ ನಿನ್ನ ಸೃಷ್ಟಿಗೆ ಕಾರಣ ಅವನು ನಿನಗೆ ಅಣ್ಣ. ಎಲ್ಲರೂ ನಿನಗೆ ಹೆಸರು ನಂದಿ ಹೇಳ್ತಾ ಹೋಗ್ತಾನೆ, ಬಂಡು 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 ಅಂತ ಹೇಳ್ತಾ ಬಂಡಂದ್ರೆ ಏನು? ಏನು ಬಂಡಂದ್ರೆ ಏನು? ಸಂತೋಷದಿಂದ ಬಂದಂತಹ ಉದ್ಗಾರ. ಬಳಿರೆ ಬಾಪುರೆ ಕೂತುರೆ ಮಜರೆ ಮಜಬೂತುರೆ ತಿರುರೆ ಇದೆಲ್ಲ ಸಂತೋಷದ ಉದ್ಗಾರ. ಹಾಗೆಯೇ ನಿನಗೊಂದು ಹೆಸರಾಗಬೇಕು ಅನ್ನೋ ಕಾರಣಕ್ಕಾಗಿ ನಾನು ಯೋಚಿಸುತ್ತಿರುವಾಗ ಖಂಡು ಖಂಡ್ ಎಂಬ ಹಾಗೆ ಅವ ಹೇಳಿದರು. ಆದ್ದರಿಂದ ಅವ ಹೇಳಿದ ಬಂಡು ನಿನ್ನದಾದಂತಹ ಈ ರೂಪಕ್ಕೆ ಸರಿಯಾದ ಅಸುರತ್ವ ಎರಡೂ ಸೇರಿ ಬಂಡಾಸುರ. ನೀನು ಬಂಡ
ಎಲ್ಲ ಒಬ್ಬೊಬ್ಬರೇ ಹೊರಟು ಹೋದದ್ದು. ಅದೇ ಯೋಚನೆ ಮಾಡುದು. ಅವ್ರಿಗೆ ಬರುವಾಗ ಹೇಳ್ಬೋದು ಏನು ಅಂತ ನೀನು ಮಾತಾಡುದಿಲ್ಲ, ನೀನು ಮಾತಾಡಿದ್ರೆ ಹೋಗ್ತೇವೆ ನಮ್ಗೆ ತಲೆ ಸರಿಯಲ್ಲ. ಹಾಗೆ ಹೋದದ್ದಲ್ಲ. ಮತ್ತೆ ಅವರಿಗೆಲ್ಲ ಕರ್ತವ್ಯ ಪ್ರಜ್ಞೆ ಇದೆ. ಅವರದ್ದಾದಂತಹ ಕರ್ತವ್ಯವನ್ನು ಮಾಡುವುದಕ್ಕಾಗಿ ಹೊರಟು ಭಕ್ತರನ್ನು ಉದ್ಧರಿಸುವುದೇ ಅವರ ಕರ್ತವ್ಯವಾದ್ದರಿಂದ ಆ ಕರ್ತವ್ಯವನ್ನು ಮನ ಮಾಡಿ ಅವರೆಲ್ಲ ಹೋಗಿ ಅವರ ಕೆಲಸಕ್ಕೆ ಹೋಗಿದ್ದಾರೆ. ಹೌದಾ? ಕೆಲಸಕ್ಕೆ ಇದು ಎಂತ ಕೆಲಸ? ಅದು ಒಂದೇ ಕೆಲಸ. ಹೌದು. ಈಗ ಹಾಗೆ ಕೆಲಸ ಒಂದು ಕೆಲಸದಿಂದ ಒಂದು ಕೆಲಸ ಅಲ್ಲ. ಹಾಗೆ ಅವರ ಹೊತ್ತಾಗುವಾಗ ಅವರ ಕೆಲಸ ಹೊರಟು ಹೋಗಿದ್ದಾರೆ. ಒಳ್ಳೆದಾಯ್ತು, ಒಳ್ಳೆದಾಯ್ತು. ಗೊತ್ತಾಗುವುದಿಲ್ಲ. ಹಾಗಾಗಿ ಅಪ್ಪ, ನಿಮ್ಮ ಮಗ ಒಳ್ಳೆದಾಗ್ತದ, ನಾನು ಇಲ್ಲಿದ್ದೇನೆ. ಹಾಗಾಗಿ ನಾನು ಒಂದು ಪುರುಷ ಬೆಳೆದಿದ್ದೇನೆ. ಹಾಗಾಗಿ ಒಂದು ಕರ್ತವ್ಯ ಗೊತ್ತಿಲ್ಲ, ನಾನು ಕೂಡ ಒಂದು ಕರ್ತವ್ಯ ಮಾಡಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಸಂತೋಷದಿಂದ. ಅಪ್ಪ 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 ಆಗುದಿಲ್ಲ, ಬೇಡ ಹೇಳ್ಬಾರ್ದು. ಇಲ್ಲ ಕೆಲಸದ ಬಗ್ಗೆ ಯೋಚಿಸುವ. ಈಗ ಸಣ್ಣ ಕೆಲಸ ಬಿಡಿ, ಮತ್ತೆ ದೊಡ್ಡ ಕೆಲಸ ಕಡೆ ಹೋಗು. ಆಯ್ತಾ? ಕೆಲಸದ ಬಗ್ಗೆ ಯೋಚಿಸುವ. ಸ್ವಾಮಿ, ಕೆಲಸ ಬೇಕು ಕೆಲಸ ಬೇಕು ಎಂಬುದಾಗಿ ಅರ್ಥರಾಗ್ತಾ ಇದ್ದಾರೆ. ಈಗ ಅವರಿಗೆ ಕೆಲಸ ಕೊಡುವರೆ ಆಲೋಚನೆ ನಾನು ಮಾಡುತ್ತೇನೆ. ನೀವಾಗಿ ಚಿಂತಿಸಬೇಡಿ, ನಾನು ಹೇಳ್ತೇನೆ ಕೆಲಸ ಆಗತ್ತಲ್ಲ. ಎಷ್ಟು ಕೊಡಬೇಕು? ಎಷ್ಟು ಕೊಡ್ತಾರೆ ಅಂತ ಅಡ್ಡಾಗ್ತದ? ಈ ಹೊತ್ತಿನಲ್ಲಿ ನಿನಗೆ ಕೆಲಸ ಬೇಕು ಎಂಬುದಾಗಿ ಹೇಳ್ತಾ ಇದ್ದೀಯಲ್ಲ, ಈ ಹೊತ್ತಿನಲ್ಲಿ ನಿನಗೆ ಕೆಲಸ ಇಲ್ಲ. ಇದು ಹುಟ್ಟಿದ್ದು ತಪ್ಪು, ಹಾಗಲ್ಲ. ಕೆಲಸ ಇಲ್ಲ ಅಂತಲ್ಲ, ಆದ್ರೆ ನಿನ್ನ ಜನನ ನಿನ್ನ ಸೃಷ್ಟಿಯಾಗಾಯ್ತು, ನಿನ್ನ ಹುಟ್ಟಿಯಾಗಾಯ್ತು ಎಂಬುದು ಅವನಿಗೆ ಗೊತ್ತು. ಅವರ ಗಣಪತಿ ಕಾಣಿಸಿಕೊಳ್ಳುವ ಹಾಗೆ ಮಾಡಿ, ಲೋಕಮುಖವನ್ನು ಕಾಣುವ ಹಾಗೆ ಮಾಡಿ. ಈಗ ಅವರ ಜೊತೆಗೆ ನೀನು ಇರ್ಬೇಕು. ಈಗ ನನ್ನನ್ನು ಅವನ ಕೈಯಲ್ಲಿ ಕೊಡ್ತೇವೆ. ಪ್ರಸ್ತುತ ಕಾಲದಲ್ಲಿ ನಿಮಗೆ ಉದ್ಯೋಗವನ್ನು ಒದಗಿಸಿಕೊಡುವುದಿಲ್ಲ. ಕಾಲವಾಗಲಿ ಉದ್ಯೋಗವನ್ನು ನಾನು ನಿನಗೆ ಕೊಡ್ತೇನೆ. ಆದರೆ ಈಗ ಅವನ ಜೊತೆಗೆ ಆಟವಾಡುವ ರೀತಿಯ ಮೂಲಕ ತಯಾರಿಸಿ ಅಮ್ಮ ಹೇಳಿರ್ತದೆ ಏನಂತೆ ಆಟ ಕೊಡಬೇಕು. ನೀನು ಆಟಕ್ಕಾಗಿ ಹುಟ್ಟಿರೋದು. ಎಲ್ಲಿ ಆಟ? ನಿಮಗೆ ಎಲ್ಲಿ ಆಟ ಬೇಕು? ಎಲ್ಲಿ ಬೇಕು ಆಟ? ಇಲ್ಲಿ ಆಟ ಎಲ್ಲಿ ಬೇಕು ಅಂತ ಹೇಳ್ತಾರೆ. ನೀನು ಸ್ಥಳ ತೋರಿಸಿದಾಗ ನಾನೇ ಕೂಡ ಆಟ ಮಾಡಿದ್ದೇನೆ. ಈಗ ಅಮ್ಮ ನನ್ನನ್ನು ನಿನ್ನ ಕೈಗೆ ಕೊಟ್ಟಿದ್ದಾರೆ. ಹೌದು, ನಿನಗೆ ಸ್ಥಳ ಗೊತ್ತಿರು. ನನಗಲ್ಲ. ನಾನು ಹೊಸದು ಬಂದು ನಿನ್ನ ಮೇಲೆ ಬಟ್ಟೆ ಆಟಕ್ಕೆ ಬರ್ತೇನೆ. ಬರ್ತೇನೆ. ಅಮ್ಮ ಎಷ್ಟು ಸಮಯ ಆಟವಾಡ್ತೀಯೋ ಅಷ್ಟು ಸಮಯ ನನ್ನ ಜೊತೆ ಬರುವುದು ಹೌದು, ಅದನ್ನು ಬಿಟ್ಟು ಹೋಗ್ಬೇಕಿಲ್ಲ. ಇಲ್ಲ ಇಲ್ಲ ಇಲ್ಲ, ನೀವು ಹೇಳಿದಾಗ ಮಾಡ್ಬೇಕು. ಇಲ್ಲ ಇಲ್ಲ ಇಲ್ಲ, ನಿಮ್ಮನ್ನು ಮಾತಾಡಿ ಹೋದೆ. ಈಗ ನಾನು ಆಟಕ್ಕೆ ಹೋಗ್ಬೇಕಂತೆ. ಇವಾಗ ಉದ್ಯೋಗವನ್ನು ಮಾಡಿ ಸ್ವಲ್ಪ ಸಮಯ ಆಟದಲ್ಲಿ ಇಟ್ಟಿರಿ. ಆ ಮತ್ತೆ ಏನಾದರೂ ಒಂದು ಉದ್ಯೋಗ ಕೊಡಿ, ಆ ಉದ್ಯೋಗದ ಕಡೆಗೆ ನಾವು ಹೋಗ್ಬೇಕು. ಆಟದಲ್ಲಿ ನೋಡಿ ಮತ್ತು ಆಟಕ್ಕೆ ಹೋಗ್ಬೇಕು ಹಾಗೆ ಹೇಳ್ತಿದ್ದಾರೆ. ಇಲ್ಲಿ ಇರುವುದಲ್ಲ, ಕೈಲಾಸಿಗೆ ತಪ್ಪಲು ಪ್ರದೇಶದಲ್ಲಿ ಸೇರಬೇಕಾಗಿದೆ. ಸ್ವಲ್ಪ ಸುತ್ತಾಡಿ ಆ ಬಳಿಕ ತಪ್ಪಲಿಗೆ ಅಮ್ಮ ಹೇಳಿದ ಇಲ್ಲಿ ಆಟ ಉಂಟು, ಇಲ್ಲಿ ಆಟ ಸಾಲ ಉಂಟು, ಕೆಳಗೆ ಹೋಗ್ಬೇಕು, ಅಲ್ಲೇ ಆಟ ಆಡಬೇಕು. ಅಲ್ಲಿ ಹೋಗಿ ಆಟ ಆಡೋಣ. ಅದ್ಯ ಬಾ ಹಾಗೆ ಸುತ್ತಾಡಿ ಸುತ್ತಾಡಿ ಆಟ ಆಡಿ 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 ನನಗೆ ಆಗಿಸ್ತೇನೆ. ನನಗೆ ಆಗುದಿಲ್ಲ. ನನಗೆ ಆಗುದಿಲ್ಲ. ಹೊಟ್ಟೆ ದೊಡ್ಡದೇ ಆಗ್ತದೆ. ಹೌದಾ? ಆಯಸ್ ಹಾಗೆ ಬೇಕಾದ್ರೆ ಆಗ್ತದೆ. ನನಗೆ ಆಗ್ಬೇಕು. ಒಂದು ಕೆಲಸವನ್ನು ಮಾಡು, ನಾನು ಸ್ವಲ್ಪ ಇಲ್ಲಿ ವಿಶ್ರಾಂತಿ ಪಡಿತಾ ಇದ್ದೇನೆ. ಇದು ಸ್ವಲ್ಪ ತಿರುಗಾಟ ಮಾಡಿ ಕೆಲವು ಇನ್ನು ಕಾಣುವುದು ಅಲ್ಲಿಯವರೆಗೆ ಹೋಗಿ ನಾನಂತೆ ಇಬ್ಬರು ಜೊತೆಯಾಗಿ ಅಲ್ವಾ? ಹಾಗಾಗಿ ನೀನು ನೋಡಿ ಬಾ, ನಾನು ನೀನು ನೋಡಿ ನೀನು ನೋಡಿ ಬಾ. ನಾನು ಇಲ್ಲೇ ಇದ್ದೇನೆ, ಇಲ್ಲೇ ಇದ್ದೇನೆ. ಸ್ವಲ್ಪ ನೋಡಿ. ಆಯ್ತು ಆಯ್ತು ಆಯ್ತು.
ಮೇಲೆ ನೋಡಿದ್ರೆ ಆಶ್ಚರ್ಯ ಪರಮಾಶ್ಚರ್ಯ. ಅದೆಷ್ಟೋ ಮಂದಿ ಹೋಗುತ್ತಾ ಇದ್ದಾರೆ, ಅಷ್ಟ ಐಶ್ವರ್ಯ ಅವರಲ್ಲಿ ತುಂಬಿ ತುಳುಕಾಡುತ್ತಾ ಇದೆ. ಹಾಗಾದ್ರೆ ಇವರು ಅಸಾಮಾನ್ಯ ವ್ಯಕ್ತಿಗಳು, ಸಾಮಾನ್ಯ ವ್ಯಕ್ತಿಗಳು ಎನ್ನುವ ಹಾಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಯಾರು ಎನ್ನುವ ಹಾಗೆ ನನಗೆ ಗೊತ್ತಿಲ್ಲ. ಹೊಸದಾಗಿ ನಾನು ನೋಡುತ್ತಾ ಇದ್ದೇನೆ, ನನ್ನ ಅಣ್ಣ ಗಣಪತಿ ಇದೆ, ಅವನಿಗೆ ಎಲ್ಲೋ ವಿಚಾರ ಬಿದ್ದಿರಬಹುದು. ಅವನಲ್ಲಿ ಹೋಗಿ ಕೇಳ್ತೇನೆ. ಏನು ಸಮಸ್ಯೆ ಬಂದು ಕೃಷ್ಣವರಿಗೆ ಮತ್ತೆ ಹೊಟ್ಟೆ ದೊಡ್ಡದಾಗುತ್ತದೆ, ಅವರವರಿಗೆ ಬಿಟ್ಟದ್ದು. ಹಾಗಾಗಿ ಕರ್ತದೆ ಏನು ತಿರುಗಾಡುತ್ತಾ ಬಂದವಾಗ ಮೇಲ್ಮುಖವಾಗಿ ನೋಡಿ ಅಂಬರ ಮಾರ್ಗವಾಗಿ ಎಷ್ಟೋ ಜನ ವೈಭವದಿಂದ ಹೋಗುತ್ತಾ ಇದ್ದಾರೆ. ಒಂದೊಂದು ವಾಹನ, ಒಂದೊಂದು ರಥ, ಹೀಗೆ ಹಲವು ಮಂದಿ ಹೋಗುತ್ತಾ ಇದ್ದಾರೆ. ಏನು ಭಜನೆಯನ್ನು ಮಾಡುತ್ತಾ ಹೋಗುತ್ತಾ ಇದ್ದಾರೆ. ಅವರೆಲ್ಲ ಯಾರು? ಈ ರೀತಿಯಂತಹ ಸರಿ ಸಂಪತ್ತು ಅವರಿಗೆ ಹೇಗೆ ಬಂತು, ಯಾರಿಂದ ಬಂತು, ಎಲ್ಲ ವಿಚಾರವನ್ನು ಉಳಿಸುವೆ ಜಗನ್ನಾಥ ಹೊರಬೇಕು. ಅವ್ರು ಕೇಳಬೇಕು. ಯಾಕೆ ಹೇಳು, ಮನಸ್ಸಿನೊಳಗೆ ಯಾವುದೇ ಪ್ರಶ್ನೆ ಉದ್ಭವವಾಯಿತು ಎಂದಾದರೆ ಆ ಪ್ರಶ್ನೆ
ಆ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಹುಡುಕಿಕೊಂಡು ಹೋಗಬೇಕಾಗ್ತದೆ. ಯಾಕೆ ಹೇಳು, ಆವಾಗ ಸಮಸ್ಯೆ ನಿವಾರಣೆ ಆಗುವುದಕ್ಕೆ ಸಾಧ್ಯವಿಲ್ಲ. ಇಲ್ಲದೇ ಹೋದರೆ ಮನದೊಳಗೆ ಜಿಜ್ಞಾಸೆಗಳು ಹಲವಾರು ಹುಟ್ಟಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆಗ ಅನುಕೂಲ ಇದು ಮಾತು ನನ್ನ ಹಾಗೆ ಇರ್ತಿದ್ರೆ ನಾನು ಪ್ರಶ್ನೆ ಮಾಡುವಂತಹ ಸಮಯ ಬರ್ತಾ ಇದೆ. ಆಹಾ ನೋಡಕ್ಕೆ ಆ, ಹೇಳಿದಂತಹ ಆಹಾರ ಏನು, ಕೊಟ್ಟಂತಹ ಆಹಾರ ವಸ್ತು ಹೌದಪ್ಪ. ವಿಶೇಷತೆಯನ್ನು ಕಾಣಬಹುದು. ಪ್ರಪಂಚದಲ್ಲಿ 3 ಲೋಕಗಳಿವೆ. ಪಾತಾಳ ಲೋಕ, ಕೆಳಗಿರುವಂತಹ ಲೋಕ, ಆ ಬಳಿಕ ಮಧ್ಯ ಲೋಕ ಅಂದ್ರೆ ಭೂಲೋಕ. ಅವೆರಡಕ್ಕಿಂತಲೂ ಶ್ರೇಷ್ಠವಂತಹ ಲೋಕ ಯಾವುದಂತ ಕೇಳಿದೆ. ಅದು ಸ್ವರ್ಗಲೋಕ. ಹೌದಪ್ಪ. ವ್ಯಕ್ತಿಯೊಬ್ಬರ ಸಾಧನೆಯಿಂದಲಾಗಿ ಆತ ಉನ್ನತ ಶಿಖರವನ್ನು ಏರಬಹುದೆನ್ನುವುದಕ್ಕೆ ಕಾರಣ ಆತನೇ ಆಗಿದ್ದಾನೆ. ಆತ ಬೇರೆ ಯಾರು ಅಲ್ಲ. ಭೂಲೋಕದಲ್ಲಿ ಪುರಂದರ ನಾಮಾಂಕಿತನಾಗಿ ಬುದ್ಧಿಪಟ್ಟವನೇ ಹೌದು. 100 ಯಾಗಗಳನ್ನು ಮಾಡಲು ಮುಖ್ಯವಾಗಿ 3 ಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ಸ್ವರ್ಗಲೋಕದ ಅಧಿಕಾರ ಪೀಠದಲ್ಲಿ ಕುಳಿತುಕೊಂಡಿದ್ದಾನೆ. ಆತನನ್ನು ಸುಲಭಾಲ, ಸುರೇಂದ್ರ, ದೇವೇಂದ್ರ ಎಂಬುದಾಗಿ ಎಲ್ಲರೂ ಕರೀತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ನವನಿತ್ಯ ಭಂಡಾರವಾದವನ್ನು ಎಲ್ಲಿ ಅಷ್ಟಕ್ಕೆ ಸಾಕಾಗುವುದಿಲ್ಲ. ಆತನ ಸೇವೆಯನ್ನು ಮಾಡುವುದಕ್ಕಾಗಿ ರಂಭಾರಿ ತರುಣನೇ ಇದ್ದಾರೆ. ಆತನ ಮಾತು ನಡೆಸಿಕೊಡುವುದಕ್ಕಾಗಿ ದಿಗ್ಪತಿಗಳೇ ಆದ ಜೊತೆಯಾಗಿದ್ದಾರೆ. ನೋಡಿದೆಯಾ, ಆತ ಏರಿಕೊಂಡು ಹೋಗುವಂತಹ ವಾಹನ ಬೇರೆ ಯಾವುದೂ ಬರಲಾರು. 1000 ಕಿಲೋಮೀಟರ್ ಕಂಗೊಳಿಸುವಂತಹ ಬಿಳಿಯದಾದಂತಹ ಬಟ್ಟೆಯಿಂದ ಕಂಗೊಳಿಸುವಂತಹ ಅದುವೇ ಐರಾವತ. ಈಗ ಅವರು ಐರಾವತದಲ್ಲಿ ಹೋಗ್ತಾ ಇದ್ದಾರೆ. ಐರಾವತದಲ್ಲಿ ಹೋಗ್ತಾ ಇದ್ದಾರೆ. ಅದರಲ್ಲಿ ಮಲಗಿಕೊಂಡು ಹೋಗಬಹುದು. ಹೇಗೆ ಬೇಕು ಹಾಗೆ ತಂದು ಬಳಸಿಕೊಳ್ಳುವಂತಹ ಸಾಧ್ಯತೆಗಳು ಆ ಸುಲಭಗಳಲ್ಲಿ ಅವನಿಗೊಬ್ಬನಿಗಲ್ಲ. ಅಷ್ಟು ಮಾತ್ರವಲ್ಲ, ಇಲ್ಲಿ ಹಿಂದೆ ಇದ್ದಾರೆ ಅಗ್ನಿ, ವಾಯು, ವರುಣ, ನಿರುತಿ ಮೊದಲಾದವರಿದ್ದಾರೆ. ಅವರೆಲ್ಲರಿಗೂ ಅವರದೇ ಆದಂತಹ ವಾಹನವು. ಅಷ್ಟು ಮಾತ್ರವಲ್ಲ, ಚಿಂತೆಯನ್ನು ಕೊಡುವಂತಹ ಚಿಂತಾಮಣಿಯವರ ಕೈಯಲ್ಲಿ ಕಲ್ಪಿಸಿದನ್ನು ಕೊಡುವಂತಹ ಕಲ್ಪವೃಕ್ಷವನ್ನು ಆತನ ಬಳಿ ಉಂಟು. ಅಷ್ಟು ಮಾತ್ರವಲ್ಲ, ಕಬ್ಬಿಣವನ್ನಾದರೂ ಚಿನ್ನವನ್ನಾಗಿಸುವ ಪರುಷವನ್ನು ಕೂಡ ಆತನ ಕೈಯಲ್ಲೇ ಕಾಮದೇವಿ ಇದ್ದಾಳೆ. ಹೀಗೆ ನವನಿಗೆ ಬಂದಾಗ ಉಂಟು ನನ್ನ ಬಂದಿಗೆ ಆತ ಮೂಲೋಕದ ದೀಪ ಸುರಪಾರೇ ಆಗಿದ್ದಾರೆ. ಆತ ಹೋಗುವುದನ್ನು ಗೆಲ್ಲಬೇಕಲ್ಲ, ಇಲ್ಲವಲ್ಲ. ನನ್ನ ಅಪ್ಪನ ಬಳಿಗೆ ಹೊರಟದ್ದು ಪ್ರದೂಷಕಾರವಿದಾಗಿದೆ. ಹಾಗಾಗಿ ನನ್ನ ತಂದೆಯನ್ನು ಕಂಡು ಹೀಗೇನು ಮಾಡಲಿ ಎಂದಾದರೆ ನನ್ನ ತಂದೆಯಿಂದ ಆಶೀರ್ವಾದವು ಆತನಿಗೆ ಸಿಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹೋಗ್ತಾ ಇದ್ದ ಅಪ್ಪನ ಬಳಿಗೆ ಅವ ಈ ಜನ ಸಿಕ್ಕಿದ್ದಿಲ್ಲ ನನ್ನ ಅಪ್ಪನಿಂದ. ಅಪ್ಪನಿಂದ ಹೀಗಿರುವಾಗ ಯೋಚನೆ ಮಾಡಬೇಕು ಬೇಡವಾ? ಮಾಡಬೇಕು. ನಾನಾದ್ರೂ ಯೋಚನೆ ಮಾಡಿದ್ದಲ್ಲ. ಇದು ತನ್ನಿಂದ ತಾನಾಗಿ ಉದ್ಭವಿಸಿದಂತಹ ಯೋಚನೆ. ಹೇಗೆ ನೋಡು, ಹೇಳಿದೆ ಏನಿಲ್ಲ, ಬಡವನಾಗಿ ನಾನು ನೋಡಿದೆಯಾ? ಮೊನ್ನೆ ಇದೇ ಉಂಟು. ಹೀಗೆ ಇದ್ದೇನೆ. ಹೌದು ಹೌದು. ಹಾಗಾಗಿ ಬದಲಾವಣೆಯನ್ನು ಹೊಂದಬೇಕು, ಬದಲಾವಣೆಯಿಂದ ಎಲ್ಲವನ್ನು ಪಡೆಯಬೇಕು ಎನ್ನುವಂತಹ ಆಸೆ ಸುಲಭನ ವಿಚಾರವನ್ನು ಕೇಳಿದಾಗ ಮತ್ಸರ ಮತ್ತೆ ಪರಶಿವನ ಮಗನಾಗಿ ನಿನ್ನ ತಮ್ಮನಾಗಿ ಬಂದಾಗ ಏನೂ ಆಗಬಾರದು, ಏನೂ ಇಲ್ಲ ಎನ್ನುವ ಹಾಗೆ ಮುಂದಿನ ಪ್ರಪಂಚದಲ್ಲಿ ಹೇಳಬಾರದು. ಹೀಗಾಗಿ
ಅದಕ್ಕಾಗಿ ಯಾವ ದಾರಿಯನ್ನು ಹಿಡಿಯಬೇಕು, ಹೇಗೆ ಹೋಗಬೇಕು, ಆಲೋಚನೆ ಮಾಡು.